ವಿಭಾಗ ಮಾಡಿದ್ದು ಈ ಎಲ್ಲ ಅರ್ಥಗಳಲ್ಲಿ ಇನ್ನೂ ಒಂದು ಬಹಳ ವಿಷಯ ಮುಖ್ಯವಾದದ್ದು ಏನು ಇದೆ ಅಂದರೆ, ವ್ಯಾಸರು ಒಬ್ಬರೇ ಅಲ್ಲ, ಅನೇಕರು ಅಂತ ಒಂದು ಚರ್ಚೆ ಇದೆ. ಆದರೆ ಹನುಮಂತ, ಅಶ್ವತ್ಥಾಮ, ಬಲಿ ಮತ್ತು ವ್ಯಾಸ ಇವರೆಲ್ಲ ಚಿರಂಜೀವಿಗಳು ಅಂತ ಒಂದು ಮಾತೂ ಇದೆ. ಈ ಚಿರಂಜೀವಿತ್ವದಲ್ಲಿ ಅವರು ಕಾಲಕ್ಕೆ ನಮಗೆ ದೊರಕ್ತಾರೆ ಅಂತ. ಹಾಗಾಗಿ ವ್ಯಾಸರು ಹಲವರಲ್ಲ, ಒಬ್ಬರೇ. ಅವರು ಬೇರೆ ಬೇರೆ ಕಾಲದಲ್ಲಿ ಮತ್ತೆ ಮತ್ತೆ ಕಂಡು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವ ಒಂದು ವಾದ ಇದೆ. ಹಾಗಲ್ಲ, ಆ ವ್ಯಾಸರೇ ಬೇರೆ, ಪುರಾಣಗಳನ್ನು ಬರೆದವರೇ ಬೇರೆ, ಮಹಾಭಾರತವನ್ನು ಒಂದಿಷ್ಟು ಮಾತ್ರ ಅವರು ಬರೆದದ್ದು, ನಂತರದ್ದೆಲ್ಲ ಬೇರೆಯವರು ಸೇರಿಸಿದ್ದು, ಹೀಗೆಲ್ಲ ವಾದಗಳಿವೆ. ಸಂಶೋಧನಾತ್ಮಕ ವಿಷಯಗಳನ್ನು ನಾನು ಹೆಚ್ಚು ನಿಮಗೆ ಸ್ಪರ್ಶ ಮಾಡುವುದಿಲ್ಲ. ಯಾಕೆ ಅಂದರೆ, ಸಂಶೋಧನಾತ್ಮಕ ವಿಷಯಗಳನ್ನು ಚರ್ಚೆ ಮಾಡಿ ಈಗಾಗಲೇ ನಿಲುವು ಮತ್ತು ನಿರ್ಣಯಗಳನ್ನು ತಳೆದಂತಹ ಬಹಳ ವಿದ್ವಾಂಸರಿದ್ದಾರೆ. ಅವರ ಅಭಿಪ್ರಾಯಗಳಿವೆ. ಆ ಅಭಿಪ್ರಾಯಗಳಲ್ಲಿ ತುಂಬ ಸಂಶೋಧನೆ ಮಾಡಿ ಇದೆಲ್ಲ ಅಷ್ಟಾದಶ ಪುರಾಣಗಳನ್ನು ವೇದವ್ಯಾಸರೇ ಬರೆದದ್ದು, ವೇದವ್ಯಾಸರೇ 1,00,000 ಶ್ಲೋಕಗಳನ್ನು ಬರೆದದ್ದು ಅಂತ ನಮ್ಮ ತಂದೆಯ ಒಂದು ಅಭಿಪ್ರಾಯ ಕೂಡ ಇದೆ. ನಮ್ಮ ತಂದೆ ಸಂಶೋಧನೆ ಇಲ್ಲದೆ ಮಾತಾಡುವವರಲ್ಲ. ಆದ್ದರಿಂದ ನಾನು ಹೆಚ್ಚು ಸಂಶೋಧನಾತ್ಮಕ ವಿಷಯಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡವಳಲ್ಲವಾದ್ದರಿಂದ ನಾನು ಆ ಕುರಿತು ಹೆಚ್ಚು ಚರ್ಚೆಗಳನ್ನು ಅಥವಾ ಗಂಭೀರವಾಗಿ ಅದರ ಕುರಿತಾದ ನನ್ನ ಯಾವುದೇ ಅಭಿಪ್ರಾಯ ಭೇದಗಳನ್ನು ನಾನು ಹೇಳೋದಿಲ್ಲ. ಇಷ್ಟು ಮಾತ್ರ ನಾವು ಗಮನಿಸಬೇಕಾದದ್ದು, ವೇದವ್ಯಾಸರು ಮಹಾಭಾರತವನ್ನು, ಅದರೊಳಗಿರುವ ಭಗವದ್ಗೀತೆಯನ್ನು, ವೇದಗಳನ್ನು ವಿಭಾಗ ಮಾಡುವ ಕೆಲಸವನ್ನು, 18 ಪುರಾಣಗಳನ್ನು, ಅದಲ್ಲದೆ ಬ್ರಹ್ಮಸೂತ್ರವನ್ನು ಬರೆದವರು. ಶ್ರೀಮದ್ ಭಾಗವತದ ಪ್ರಕಾರ ವೇದವ್ಯಾಸರು ಒಂದು ಅವತಾರ, ಭಗವಂತನ ಒಂದು ಅವತಾರ. ಆ ಭಗವದ್ ಅವತಾರದಿಂದ ಈ ಕೆಲಸಗಳು ನಡೆದಿವೆ ಅನ್ನೋದು ಅದರ ಹಿಂದೆ ಇರುವಂತಹ ಒಂದು ಸ್ಪಷ್ಟವಾದ ತಿಳಿವಳಿಕೆ. ಇಂಥ ಒಬ್ಬ ವೇದವ್ಯಾಸರು ಸಾಮಾನ್ಯವಾಗಿ ಈ ಮಹಾಭಾರತವನ್ನು ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ವೇದೋತ್ತರ ಕಾಲದಲ್ಲಿ, ಬುದ್ಧ ಪೂರ್ವ ಕಾಲದಲ್ಲಿ ರಚಿಸಿದ್ದಾರೆ. 1,00,000 ಶ್ಲೋಕಗಳು ಅಥವಾ 32 ಲಕ್ಷ ಅಕ್ಷರಗಳು ಉಳ್ಳಂತಹ ಒಂದು ಗ್ರಂಥ. ಇದಕ್ಕೆ ಮಹಾಭಾರತ ಅಂತ ಯಾಕೆ ಹೆಸರು ಬಂತು ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಭರತ ವಂಶದ ಕತೆ ಇರುವುದರಿಂದ ಇದು ಮಹಾಭಾರತ. ಭರತ ಅನ್ನುವ ದುಷ್ಯಂತನ ಮಗನೊಬ್ಬನಿದ್ದ. ಆ ದುಷ್ಯಂತನ ಮಗನ ವಂಶವೇ ಮುಂದುವರೆದು ಇಲ್ಲಿಯವರೆಗೂ ಭಾರತ ಅನ್ನುವ ಹೆಸರಿಗೆ ಕಾರಣವಾಯಿತು ಅನ್ನೋದು ಒಂದು ಭಾಗ. ಇಷ್ಟು ಮಾತ್ರವಲ್ಲ, ಭರತ ಅನ್ನುವ ಒಬ್ಬ ರಾಜ ನಿಮಗೆ ಶ್ರೀಮದ್ ಭಾಗವತದಲ್ಲಿ ಕೂಡ ಬರ್ತಾನೆ. ಆ ಭರತ ಮುಂದೆ ಮುನಿಯಾಗ್ತಾನೆ. ಅವನಿಂದ ಭಾರತವಾದದ್ದು ಇದು. ಆ ಕಾರಣಕ್ಕೂ ಇದು ಭಾರತ. ಇನ್ನು ಎಲ್ಲಕ್ಕಿಂತ ಬಹಳ ಭಿನ್ನವಾದ ಒಂದು ಅರ್ಥ, ಭಾ ಅಂದರೆ ಬೆಳಕು, ರಥ ಅಂದರೆ ರತಿಸುವುದು, ಬೆಳಕಿನಲ್ಲಿ ರತಿಸುವವರು ಇರುವ ದೇಶ. ಬೆಳಕು ಅಂದರೆ ಜ್ಞಾನ, ಜ್ಞಾನದ ಜೊತೆಗೆ ತಮ್ಮನ್ನು ತೊಡಗಿಸಿಕೊಂಡು ಅದರ ಒಳಗೆ ಮುಳುಗಿರುವವರ ದೇಶ, ಅದು ಭಾರತ. ಹಾಗಾಗಿ ಜ್ಞಾನ ಮತ್ತು ಬೆಳಕಿನಲ್ಲಿ ರಮಿಸುವ ದೇಶ, ಜ್ಞಾನ ಮತ್ತು ಬೆಳಕನ್ನು ಕಾಣುವುದಕ್ಕಾಗಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡ ದೇಶ. ಆದ್ದರಿಂದ ಇದು ಭಾರತ ಅಂತ ಇನ್ನೂ ಒಂದು ಅರ್ಥ. ಆ ಎಲ್ಲ ಅರ್ಥಗಳ ಈ ಮಹಾಭಾರತವನ್ನು, ಇದಕ್ಕೆ ಮಹಾಭಾರತ ಅಂತ ಒಂದೇ ಹೆಸರಿಲ್ಲ, ಇದಕ್ಕೆ ಜಯ ಅಂತ ಒಂದು ಹೆಸರಿದೆ. ಅದು ಅರ್ಜುನನಿಗಿದ್ದ ಹೆಸರು. ಭಾರತ ಅಂತ ಒಂದು ಹೆಸರಿದೆ, ಮಹಾಭಾರತ ಅಂತ 3 ಹೆಸರುಗಳಿಂದ ಕರೆಯುತ್ತಾರೆ. ಈ ಮಹಾಭಾರತ ಯಾಕೆ ಮಹಾಭಾರತ? ಇದು ಕೇವಲ ಗ್ರಂಥದ ಸಂಖ್ಯೆ, ಯಾವುದು ಶ್ಲೋಕಗಳಿದ್ದು ಆ ಸಂಖ್ಯೆಗಳಿಂದ ಮಾತ್ರ ಭಾರ ಅನ್ನೋದು ವೇಯ್ಟ್ ಅಂತ, ತುಂಬ ತೂಕದ ಗ್ರಂಥ. ಬರೇ ಶ್ಲೋಕಗಳ ಸಂಖ್ಯೆಯಿಂದ, ಪುಟ ಸಂಖ್ಯೆಯಿಂದ, ಗ್ರಂಥದ ಸಂಖ್ಯೆಯಿಂದ ಒಂದು ಅದು ಕಾರಣವಾದರೆ, ಇನ್ನೊಂದು ಅದರ ಗ್ರಂಥದ ಒಳಗೆ ಇರುವ
ಅದರ ಕಂಟೆಂಟ್ ಅಂತ ನಾವು ಯಾವುದು ಹೇಳ್ತೇವಲ್ಲ ಅದು ಕೂಡ ಕಾರಣ. ಎಷ್ಟು ಮಹಾಭಾರತ ಎಷ್ಟು ಇವತ್ತಿನವರೆಗೆ ನಮ್ಮ ಇತಿಹಾಸದಲ್ಲಿ, ಭಾರತೀಯ ಅಲ್ಲ ವಿಶ್ವದ ಇತಿಹಾಸದಲ್ಲಿ ಮಹಾಭಾರತದಷ್ಟು ತೂಕದ ಗ್ರಂಥ ಇಲ್ಲ, ಎರಡೂ ಅರ್ಥಗಳಲ್ಲೂ. ಇದು ಎಷ್ಟು ಅಂದರೆ ವಿಶ್ವದ ಅಳತೆ ಮಾಡುವಾಗ ಗ್ರೀಕಿನ ಇಲಿಯಟ್ ಮತ್ತು ಒಡಿಸ್ಸಿ ಅನ್ನೋ ಎರಡು ಗ್ರಂಥಗಳು ಅತ್ಯಂತ ತೂಕದ ಗ್ರಂಥಗಳು ಅಂತ. ಅದರ ಗ್ರಂಥದ ಭಾರದಿಂದಲೂ ಪುಟಗಳ ಸಂಖ್ಯೆಯಿಂದಲೂ ಎಲ್ಲದರಿಂದಲೂ ಅವೆರಡನ್ನು ಕನ್ಸಿಡರ್ ಮಾಡ್ತಾರೆ. ಆ ಎರಡು ಗ್ರಂಥಗಳನ್ನು ಒಂದು ವೇಳೆ ತೂಕಕ್ಕೆ ಇಟ್ಟರೆ ಪರಿಮಾಣದಿಂದ, ಗಾತ್ರ ಪರಿಮಾಣದಿಂದ ಕೂಡ 8 ಪಟ್ಟು ಮಹಾಭಾರತ ದೊಡ್ಡದು ಅಂತ. ಗ್ರೀಕಿನ ಒಡಿಸ್ಸಿ ಇಲಿಯಟ್ ಗ್ರಂಥಗಳು ವಿಶ್ವದ ಬೃಹತ್ ಗ್ರಂಥಗಳು ಅಂತ ಹೆಸರು ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಆ ಎರಡು ಗ್ರಂಥಗಳು ಅತ್ಯಂತ ದೊಡ್ಡವು ಅಂತಾದರೆ ಆ ಎರಡು ಗ್ರಂಥಗಳನ್ನು ಈ ಮಹಾಭಾರತದ ಜೊತೆಗೆ ತೂಕಕ್ಕಿಟ್ಟರೆ ಅದರ 8 ಪ್ರಮಾಣ ಇಂಟು 8 ಟೈಮ್ಸ್ ಮಹಾಭಾರತ ದೊಡ್ಡದು ಅನ್ನೋದು ಸಿದ್ಧವಾದ ಸಂಗತಿ. ಇಂಥ ಮಹಾಭಾರತವನ್ನು ಮಹಾಭಾರತವಾಗಿ ಯಾಕೆ ರಚನೆ ಮಾಡಬೇಕಾಯಿತು ವೇದವ್ಯಾಸರು? ಏನು ಕಾರಣ? ನಿಮಗೆಲ್ಲರಿಗೆ ಗೊತ್ತು, ನಾನು ಆಗಲೇ ಹೇಳಿದೆ, ವೇದವ್ಯಾಸರು ಸಾಕ್ಷಾತ್ ಧೃತರಾಷ್ಟ್ರನ ಅಜ್ಜ, ಪಾಂಡುವಿನ ಅಜ್ಜ ಅಥವಾ ಅಪ್ಪ. ಅಪ್ಪ ಧೃತರಾಷ್ಟ್ರ ಇವರ ಮಗ, ಪಾಂಡು ಇವರ ಮಗ, ವಿದುರ ಇವರ ಮಗ. ಹೇಗೆ ಅಂತ ನಿಮಗೆ ಇಂಡಿವಿಜುವಲ್ ಕಾಂಟೆಕ್ಸ್ಚುವಲ್ಲಿ ಅವರವರ ಹಿನ್ನೆಲೆ ಬರುವಾಗ ನಾನು ಸುದೀರ್ಘವಾಗಿ ಹೇಳ್ತೇನೆ. ನಿನ್ನೆ ಕೂಡ ಸ್ವಲ್ಪ ಸ್ಪರ್ಶ ಮಾಡಿದ್ದೆ. ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅನ್ನುವ ಇಬ್ಬರು ಗಂಡು ಮಕ್ಕಳು ಅಂತ ಹೇಳಿದೆ ನಾನು. ಸತ್ಯವತಿಗೆ ಶಂತನುವಿನ ಮೂಲಕ್ಕೆ ಹುಟ್ಟಿದ್ದವರು. ಈ ಇಬ್ಬರು ಗಂಡು ಮಕ್ಕಳು ಚಿತ್ರಾಂಗದ ಒಂದು ಯುದ್ಧದಲ್ಲಿ ಇನ್ನೊಬ್ಬ ಚಿತ್ರಾಂಗದ ಅನ್ನುವ ಹೆಸರಿನ ವೀರನ ಜೊತೆಗೆ ಹೋರಾಟ ಮಾಡಿ ಸತ್ತು ಹೋಗ್ತಾನೆ. ಉಳಿಯುವವನು ವಿಚಿತ್ರ ವೀರ್ಯ ಮಾತ್ರ. ಅವನು ಬೈ ನೇಚರ್ ರೋಗಿ. ಹಾಗಾಗಿ ಅವನಿಗೊಂದು ಥರದ ದೈಹಿಕವಾದ ಬಾಧೆ ಇರೋದರಿಂದ ಶೂರನಲ್ಲ, ವೀರನಲ್ಲ, ತಾನೇ ಹೋಗಿ ಕಾದಾಡಲಾರ. ಅಂಥ ಒಬ್ಬ ವಿಚಿತ್ರ ವೀರ್ಯನಲ್ಲದಿದ್ದರೆ ಸಂತಾನ ಮುಂದುವರಿಯುವುದಿಲ್ಲ ಅನ್ನೋದು ಆ ಕಾಲಕ್ಕೆ ರಾಜರಿಗೆಲ್ಲ ಸಂತಾನ ಮುಂದುವರಿಯುವುದು ಬಹಳ ಮುಖ್ಯವಾದ ವಿಷಯ. ನಿಮಗೆ ಈಗಲೂ ಗೊತ್ತು, ಮೈಸೂರು ಅರಮನೆಯಲ್ಲಿ ಒಂದು ಸಂತಾನ ಆದರೆ ಏನು ಸಂತೋಷ. ಯಾಕೆ ರಾಜಮನೆತನವು ಸಂತಾನದಲ್ಲಿಯೇ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದು. ಇಲ್ಲದಿದ್ದರೆ ನಾಳೆ ದಿನ ಅವರ ಕಂಟಿನ್ಯೂಷನ್ ಯಾರು ಅನ್ನೋ ಭಯ. ಈ ಕಾರಣದಿಂದ ಅವರು ಸಂತಾನವನ್ನು ಬಹಳ ಅಪೇಕ್ಷೆ ಪಡುವಾಗ ಈ ವಿಚಿತ್ರ ವೀರ್ಯನಿಗೆ ಮಕ್ಕಳನ್ನು ಮಾಡಬೇಕಾದರೆ ಹೆಂಡಂದಿರು ಬೇಕು, ಮದುವೆ ಮಾಡಿಸಿಕೊಡಬೇಕು. ಒಂದು ಹೇಗೆ ರಾಜರು ಮದುವೆ ಆಗುವುದು ಅಂದರೆ ಅದು ಬಹಳ ಪರಾಕ್ರಮದಿಂದಲೇ ಮದುವೆ ಆಗಬೇಕು. ಅಂಥ ಹೊತ್ತಿನಲ್ಲಿ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸಿಕೊಳ್ಳುವ ಸ್ತ್ರೀಯನ್ನು ತಾನೇ ಹೋಗಿ ಸಂಪಾದಿಸುವ ಸಾಮರ್ಥ್ಯ ಇರಲಿಲ್ಲ. ಆಗ ಹೌದು, ಅಂಬಿಕೆ ಅಂಬಾಲಿಕೆ ಅನ್ನೋ 3 ಜನ ಹೆಣ್ಮಕ್ಕಳನ್ನು ಒಬ್ಬ ರಾಜ ಕರೆದಿದ್ದಾನೆ ಸ್ವಯಂವರಕ್ಕೆ ಅಂತ ಗೊತ್ತಾಗಿ ಭೀಷ್ಮಾಚಾರ್ಯರು ತಮ್ಮನ ಸಲುವಾಗಿ ಹೋಗ್ತಾರೆ. ತಮ್ಮನ ಸಲುವಾಗಿ ಹೋಗಿ ಗೆದ್ದು ಬಂದು, ನಿಮಗೆ ಗೊತ್ತು ಅಂಬೆಯ ಜೊತೆಗೆ ಒಂದು ಜಗಳ ಎಲ್ಲ ಆಗುತ್ತೆ. ಸಾಳುವನನ್ನು ಅವಳು ಪ್ರೀತಿಸಿರ್ತಾಳೆ. ಈ ಭಾಗ ನಿಮಗೆ ಭೀಷ್ಮರ ಕಥಾಪರ್ವ ಬಂದಾಗ ಬಹಳ ವಿವರವಾಗಿ ಬರುತ್ತೆ. ಅಂಥ ಈ ಭೀಷ್ಮ ಸಾಮರ್ಥ್ಯದಿಂದ ಗೆದ್ದು ಬಂದ ಇಬ್ಬರು ಹೆಂಡಂದಿರು ಮತ್ತು ಒಬ್ಬ ದಾಸಿ, ಮೂವರಿಗೆ ಮಕ್ಕಳನ್ನು ಮಾಡುವ ಸಾಮರ್ಥ್ಯ ವಿಚಿತ್ರ ವೀರ್ಯನಿಗೆ ಇರೋದಿಲ್ಲ. ಆ ಕಾಲಕ್ಕೆ ನಿಯೋಗ ಒಂದು ಪದ್ಧತಿ. ನೋಡಿ, ಸಾಮಾಜಿಕ ಧರ್ಮಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತವೆ. ಒಂದು ಕಾಲಕ್ಕೆ ಸತಿ ಸಹಗಮನ ಸಾಮಾಜಿಕ ಧರ್ಮ ಪ್ರಾರಂಭ ಆದದ್ದು ಎಲ್ಲಿ? ಮಾದ್ರಿಯಿಂದ. ಮಾದ್ರಿ ಯಾಕೆ ಮಾಡಿಕೊಂಡ್ಲು? ಪಾಂಡುವಿಗೊಂದು ಶಾಪ ಇತ್ತು, ನೀನು ಹೆಂಡತಿಯನ್ನು ಮಿಲನ ಆಗುವಾಗ ಸತ್ತು ಹೋಗುವಂಥ ಜಿಂಕೆಗಳ ಶಾಪ. ಆ ಸಂದರ್ಭದಲ್ಲಿ ಪಾಂಡುವಿನ
ಅವಸ್ಥೆ ಏನಾಯಿತು, ಕಾಡಿಗೆ ಹೋಗಿ ಕುತ್ಕೋಬೇಕಾಯಿತು. ಆ ಕಾಡಿನಲ್ಲಿ ಅವನು ನಿರಂತರ ಬ್ರಹ್ಮಚರ್ಯ ಕಾಪಾಡಿದ. ಒಂದು ದಿನ ಮಾದ್ರಿಯನ್ನು ನೋಡಿ ಮನಸ್ಸೋತು ಅವಳ ಜೊತೆಗೆ ಮಿಲನಕ್ಕೆ ಹೋದ. ಮಿಲನದ ಕಾರಣವಾಗಿ ಶಾಪ ಅದು ಪ್ರತಿಷ್ಠಿತವಾಯಿತು, ಅವ ಸಾಯಬೇಕಾಯಿತು. ಮಾದ್ರಿಗೆ ಇಮಿಡಿಯೇಟ್ ಒಂದು ಪಶ್ಚಾತ್ತಾಪ ಬಂತು, ನಾನು ನನ್ನನ್ನು ಅಲಂಕರಿಸಿಕೊಂಡು ಅವನ ಮುಂದೆ ಹೋದದ್ದರಿಂದ ಅವನ ಸಾವಿಗೆ ನಾನು ಕಾರಣಳಾದೆ, ಆದ್ದರಿಂದ ನಾನು ಸಾಯ್ತೇನೆ ಅಂತ. ಸತಿ ಸಹಗಮನ ಒತ್ತಾಯದ, ಆ ಕಾಲದ ಒತ್ತಾಯದ ಪದ್ಧತಿ ಆಗಿ ಇರಲಿಲ್ಲ. ಮಾದ್ರೆ ಹಾಗೆ ಭಾವಿಸಿದ್ಲು. ಹೀಗೆ ಮುಂದೆ ಕೆಲವರು ಮಾಡಿದ ಕಥಾ ಪ್ರಕರಣಗಳು ಬೇರೆ ಬೇರೆ ಬರ್ತವೆ. ಅವರವರ ಸ್ವ ಇಚ್ಛೆಯಿಂದ ನಾವು ನಮ್ಮ ಗಂಡನ ಜೊತೆಗೆ ಸಾಯ್ತೇವೆ, ಯಾಕೆಂದ್ರೆ ನಾನು ನನ್ನ ಗಂಡನ ಸಾವಿಗೆ ಕಾರಣ ಅಂತ ಅವರವರೇ ಮಾಡಿಕೊಂಡದ್ದು. ಮುಂದೆ ಅದು ಸಾಮಾಜಿಕ ಧರ್ಮವಾಯಿತು. ಸಾಮಾಜಿಕ ಧರ್ಮ, ಬಾಲ್ಯ ವಿವಾಹ ಒಂದು ಕಾಲಕ್ಕೆ ಸಾಮಾಜಿಕ ಧರ್ಮ ನಾವೇ ನೋಡಿದ್ದೇವೆ ಅಲ್ವಾ. ಎಷ್ಟೆಷ್ಟು ಸಣ್ಣ ಮಕ್ಕಳನ್ನು ಮದುವೆ ಮಾಡಿಸ್ಕೊಡೋದು, ತೊಟ್ಲಲ್ಲೇ ಮದುವೆಯ ಒಂದು ಮಾತುಕತೆ ಆಗೋದು ನಮ್ಮಲ್ಲಿ ಪದ್ಧತಿಯಾಗಿ ಇತ್ತು. ಅದು ಸಾಮಾಜಿಕ ಧರ್ಮ. ಸಾಮಾಜಿಕ ಧರ್ಮಗಳು ಕಾಲದ ಅನುಕೂಲಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರ್ತವೆ. ಇವತ್ತು ನಾವು ಧರ್ಮವನ್ನು ಹೇಳೋದಕ್ಕೂ ಕಳೆದ 20 ವರ್ಷಗಳ ಹಿಂದೆ ಹೇಳುವ ಧರ್ಮದ ವ್ಯಾಖ್ಯಾನಕ್ಕೂ ಬದಲಾವಣೆಗಳಿವೆ. ಇನ್ನು ಸೂಕ್ಷ್ಮವಾಗಿ ನಾವು ಅವಗಾಹಿಸಿದಾಗ ಗೊತ್ತಾಗುತ್ತೆ. ಹಾಗೆ ಕಾಲಧರ್ಮಕ್ಕೆ ಅನುಗುಣವಾಗಿ ಇವರು ನಿಯೋಗಕ್ಕೆ ಒಪ್ಪಿಕೊಳ್ಳಬೇಕಾಗಿತ್ತು. ಯಾಕೆ, ವಿಚಿತ್ರವೀರ್ಯನಿಗೆ ಮಕ್ಕಳಾಗುವ ಸಾಮರ್ಥ್ಯ ಇರಲಿಲ್ಲ. ಆಗ ಸತ್ಯವತಿ ಈ ವಿಚಿತ್ರವೀರ್ಯನ ತಾಯಿ, ಅತ್ತ ವೇದವ್ಯಾಸರ ತಾಯಿ, ಭೀಷ್ಮಾಚಾರ್ಯರು ಶಂತನುವಿನ ಮೊದಲ ಮಗ, ಇಬ್ಬರೂ ಹೋಗಿ ಪ್ರಾರ್ಥಿಸಿಕೊಂಡದ್ದು ವೇದವ್ಯಾಸರನ್ನು, ನಿಮ್ಮಿಂದ ನಮಗೆ ಮಕ್ಕಳಾಗಬೇಕು, ನಮ್ಮ ಸಂತಾನ ಬೆಳಿಬೇಕು ಅಂತ. ಹಾಗಾಗಿ ವೇದವ್ಯಾಸರಿಂದ ಹುಟ್ಟಿದವರು ಧೃತರಾಷ್ಟ್ರ, ಪಾಂಡು ಮತ್ತು ದಾಸಿಗೆ ಹುಟ್ಟಿದ ಮಗ ವಿದುರ. ಅವಳು ಹೆದರಿ ಕಣ್ಮುಚ್ಚಿ ನೋಡಲಿಕ್ಕಾಗಲಿಲ್ಲಂತೆ. ಅವರು ಮೊದಲನೇದು ತುಂಬ ಎಲ್ಲ ಅದು ಸುದೀರ್ಘವಾಗಿ ಕಥೆ ಬರುತ್ತೆ. ಆ ಹೆದರಿ ಕಣ್ಮುಚ್ಚಿದ ಭಯಕ್ಕೆ ಹುಟ್ಟಿದ್ದು ಧೃತರಾಷ್ಟ್ರ ಕುರುಡನಾಗಿ. ಇನ್ನೊಬ್ಬಳು ಹೆದರಿ ಹೋಗಿ ಅಂತೂ ಸಾವರಿಸಿಕೊಂಡು ಹೆತ್ತಳು. ಹಾಗೆ ಅವಳು ಬಿಳಿಚಿಕೊಂಡಿದ್ಲು, ಹಾಗೆ ಪಾಂಡು ಬಿಳಿಚಿಕೊಂಡ ಅಂತ. ಹುಟ್ಟುವಾಗ ಅಂದರೆ ಹುಟ್ಟುವಾಗ ಮನಸ್ಸು ಹೇಗಿರ್ತದ ಹಾಗೆ ಸೃಷ್ಟಿ ಆಗ್ತದೆ ಅನ್ನುವ ಹಾಗೆ. ವಿದುರನ ಸೃಷ್ಟಿ ಮಾತ್ರ ದಾಸಿ ತುಂಬ ಭಕ್ತಿಯಿಂದ, ಪರಮ ಸಮರ್ಪಣಾ ಭಾವದಿಂದ, ಪೂಜ್ಯ ಭಾವದಿಂದ ತನ್ನನ್ನು ಅರ್ಪಿಸಿಕೊಂಡದ್ದರಿಂದ ಹುಟ್ಟಿದವ ವಿದುರ. ಅವ ಮೂರನೆಯವ ತುಂಬ ಸಂಭಾವಿತನಾಗಿ ಹುಟ್ಟಿದ್ದು. ಈ 3 ಮಕ್ಕಳ ಅಥವಾ ಮುಖ್ಯವಾಗಿ ಧೃತರಾಷ್ಟ್ರ ಪಾಂಡುವಿನ ಮಕ್ಕಳ ಕಥೆಯನ್ನು ವೇದವ್ಯಾಸರು ಕೊನೆಯವರೆಗೆ ಸಾಕ್ಷೀಭೂತವಾಗಿ ನೋಡಿದವರು. ಅವರಿಗಿಡೀ ಘಟನೆ ಆದ ಮೇಲೆ ಅವರು ಒಂದು ದಿನ ಅದನ್ನು ದಾಖಲಿಸಿದರು ಅಂತ ಹೇಳ್ತಿದ್ದಾರೆ ನಮ್ಮ ಒಟ್ಟು ವೇದವ್ಯಾಸರ ಇಡೀ ಆ ಮಹಾಭಾರತವನ್ನು ವಿಶ್ಲೇಷಿಸುವ ವ್ಯಾಖ್ಯಾನಕಾರರು. ಹಾಗೆ ದಾಖಲಿಸುವಾಗ ಅದರಲ್ಲಿ ವೇದವ್ಯಾಸರಿಗೆ ಇಡೀ ಸೃಷ್ಟಿಯ ಪರಿಕ್ರಮವನ್ನು ಹೇಳಲಿಕ್ಕಿತ್ತಂತೆ. ಹಾಗಾಗಿ ಅದರೊಳಗೆ ಏನಿದೆ ಅಂದರೆ ಸೃಷ್ಟಿಯ ಅಷ್ಟೂ ಪರಿಕ್ರಮ ಇದೆ. ಹೇಗೆ ಒಂದು ಅಂಧಕಾರ, ಒಂದು ಜಲಮಯವಾದ ಏನೂ ಇಲ್ಲದ ಸ್ಥಿತಿ, ಅಲ್ಲಿ ಶಕ್ತಿ ಒಂದು ಅಂಡಾಕಾರವಾಗಿ ತನ್ನ ಪಾಡಿಗೆ ನೀರಿನೊಳಗೆ ಬಿದ್ದಿದ್ದದ್ದು, ಆ ಅಂಡಾಕಾರದಲ್ಲಿ ಭಗವಂತ ತಾನು ಒಂದು ದಿನ ಕಾಣಿಸಿಕೊಂಡದ್ದು, ಆ ಬಳಿಕ ಸೃಷ್ಟಿ ಆರಂಭವಾದದ್ದು, ಅದು ಬ್ರಹ್ಮ ಮೊದಲಾದವರನ್ನೆಲ್ಲ ಸೃಷ್ಟಿಸಿದ, ದಕ್ಷನ ನಂತರದೆಲ್ಲ ಮನುವು, ಈ ಕಥೆಗಳನ್ನೆಲ್ಲ ಹೇಳ್ತಾ ಆ ಇಡೀ ಒಂದು ಪರಂಪರೆಯಲ್ಲಿ ಇಂಥ ಧೃತರಾಷ್ಟ್ರಾದಿಗಳು ಹುಟ್ಟಿದ ಕಥೆಯನ್ನು ಅವರು ಬರೆದಿದ್ದಾರೆ. ಇದು ಒಂದು ಕಡೆ ಚರಿತ್ರಾಭಾಗ ಅಷ್ಟೇ ಇಲ್ಲ, ವೇದಾಂಗಗಳು, ಷಡಂಗಗಳು ಅಂತ ವೇದಾಂಗ ಅಂದಾಗ 6 ಅಂಗಗಳು ವೇದಕ್ಕೆ: ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, ನಿರುಕ್ತ ಅಂತ. ಆ 6 ಅಂಗಗಳು ಇದರಲ್ಲಿವೆ. ತ್ರಿಕಾಲದ ಸಂಜ್ಞೆಗಳನ್ನು ಇವರು ಒಳಪಡಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೃತ್ಯು, ರೋಗ, ಭಯ ನಿವಾರಣೆ ಈ ಕುರಿತು ಮಹಾಭಾರತದಲ್ಲಿ ಎಲ್ಲವೂ ಅಡಕವಾಗಿದೆ. ಅಷ್ಟೇ ಹೇಳಲಿಲ್ಲ, ಧರ್ಮ ಅನುಶಾಸನಗಳು ಅವೆಲ್ಲ ಇವೆ. ಶಾಸನ ಧರ್ಮಗಳನ್ನು ಹೇಳುವುದರ ಜೊತೆಗೆ ಪೃಥ್ವಿ, ಖಗೋಳ, ಭೂಗೋಳದ ಚರಿತ್ರೆಗಳು ಇದರೊಳಗೆ ಅಡಕವಾಗಿವೆ. ಇದರ ಒಳಗೆ ಸಂಯುಕ್ತವಾಗಿ
ಇಲ್ಲಿ ಏನನ್ನಾದರೂ ಹೇಳಲಿಲ್ಲ ಅನ್ನುವ ಅಂಶವಿಲ್ಲದೆ ಎಲ್ಲವನ್ನೂ ಹೇಳಿದ್ದರಂತೆ. ಅದಕ್ಕೆ ಒಂದು ಬಹಳ ನಮಗೆ ಅಹಂಕಾರ ಅಂತ ಕಾಣ್ಬೋದು, ಬಹಳ ಅದ್ಭುತವಾದ ಒಂದು ಮಾತನ್ನು ವೇದವ್ಯಾಸರು ಹೇಳ್ತಾರೆ. ಯತ್ ಇಹ ಅಸ್ತಿ ತತ್ ಅನ್ಯತ್ರ, ಯತ್ ಇಹ ನಾಸ್ತಿ ತತ್ ನ ಕ್ವಚಿತ್ ಅಂತ ಒಂದು ಬಹಳ ಕಾನ್ಫಿಡೆಂಟ್ ಆದ ಹೇಳಿಕೆ. ಮಹಾಭಾರತದಲ್ಲಿ ಇಲ್ಲಿ ತತ್ ಇಹ ಅಸ್ತಿ, ಇಲ್ಲಿ ಯಾವುದು ಇದೆಯೋ ತತ್ ಅನ್ಯತ್ರ, ಬೇರೆ ಎಲ್ಲೆಲ್ಲಿ ಏನೇನು ಕಾಣ್ತದೋ ಅದು ಇದರದ್ದೇ. ಇಲ್ಲಿ ಯಾವುದಿದೆಯೋ ಅದು ನಿಮಗೆ ಬೇರೆ ಎಲ್ಲ ಕಡೆ ಕಾಣ್ತದೆ. ಒಂದು ವೇಳೆ ಯತ್ ಇಹ ನಾಸ್ತಿ, ಇಲ್ಲಿ ಯಾವುದಾದ್ರೂ ಇಲ್ಲವೋ ತತ್ ಅನ್ಯತ್ರ ನ ಕ್ವಚಿತ್, ಅಲ್ಲಿ ಇಲ್ಲ, ಇನ್ನೊಂದು ಇರಕ್ಕೆ ಸಾಧ್ಯ ಇಲ್ಲ ಅಂತ ವೇದವ್ಯಾಸರು ಘೋಷಿಸ್ತಾರೆ. ಮಹಾಭಾರತವನ್ನು ಸಮಗ್ರವಾಗಿ ಓದದೇ ಇದ್ದವರಿಗೆ ಇದೊಂದು ಟೊಳ್ಳು ಅಹಂಕಾರದ ಸೊಕ್ಕಿನ ಮಾತಿನ ಹಾಗೆ ಕಾಣಬಹುದು. ಸಮಗ್ರವಾಗಿ ಓದಿದಾಗ ಗೊತ್ತಾಗುತ್ತೆ ಯಾಕೆ ಎಲ್ಲವೂ ಉಚ್ಚಿಷ್ಟ, ವೇದವ್ಯಾಸ ಉಚ್ಚಿಷ್ಟ ಅಂತ ಯಾಕೆ ಹೇಳಿದರು ಅಂತ ಅರ್ಥ ಆಗುತ್ತೆ. ಒಂದೇ ಒಂದು ಸಂಗತಿ ಅಲ್ಲಿ ಹೇಳಲಿಲ್ಲ ಅನ್ನುವುದನ್ನು ವೇದವ್ಯಾಸರು ಉಳಿಸಿಲ್ಲ. ಅಷ್ಟು ಸಮಗ್ರವಾಗಿ ನಮ್ಮ ಚರಿತ್ರೆ ಇದೆ, ನಮ್ಮ ಭೂಗೋಳ ಖಗೋಳದ ವಿವರಗಳಿವೆ, ಸೃಷ್ಟಿಕತೆಯ ಇಡೀ ಪ್ರಪಂಚದ ಎನರ್ಜಿಯ ಕುರಿತ ವಿವರಣೆ ಇದೆ. ಯಾವುದನ್ನು ವೇದಗಳು ಹೇಳ್ತಾವೋ ಅದನ್ನು ಸಮಗ್ರವಾಗಿ ಹೇಳಲಾಗಿದೆ. ಯಾವುದನ್ನು ಷಡಂಗ ಅಂತ ಹೇಳುವ ವೇದಾಂಗಗಳಿವೆ ಅದರ ಕುರಿತು ವಿವರಣೆ ಇದೆ. ಯಾವ ಮನುಷ್ಯನ ಮೃತ್ಯು, ಭಯ, ರೋಗ, ಬಾಧೆಗಳ ಕುರಿತು ಸಕಲ ನಾವು ಚಿಂತಿಸ್ತೇವೆ ಅದರ ಕುರಿತು ಅದರಲ್ಲಿ ವಿವರಣೆಗಳಿವೆ. ಧರ್ಮ ಅಧರ್ಮದ ವಿವೇಚನೆ ಬಂದಾಗ, ನ್ಯಾಯ ನೀತಿ ಮೊದಲಾದ ರಾಜಕೀಯಗಳ ವಿಷಯದ ವಿಶ್ಲೇಷಣೆ ಬಂದಾಗ ವಿದುರ ನೀತಿ ಇದೆ, ಕಣಕ ನೀತಿ ಇದೆ. ಯಾವ ವಿಷಯವನ್ನು ಇಲ್ಲಿ ಹೇಳಿಲ್ಲ ಅಂತ ಹೇಳುವ ಒಂದು ಉಲ್ಲೇಖವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದ ಹಾಗೆ ಸಮಗ್ರವಾಗಿ ಮಹಾಭಾರತದ ಒಳಗೆ ಅಡಕ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಮಹಾಭಾರತ ಅಂದರೆ ಅದಕ್ಕೆ ಒಂದು ಕಡೆ ಅದು ಮನ್ವಾದಿ ಭಾರತಂ ಅಂತ, ಕೇಚಿತ್ ಮನ್ವಾದಿ ಭಾರತಂ. ಮತ್ತು ಕೆಲವೊಮ್ಮೆ ಅವ್ರು ಹೇಳ್ತಾರೆ ಆಸ್ತಿಕ. ಆಸ್ತಿಕ ಅಂದರೆ ಏನು, ಅಲ್ಲಿ ಮನ್ವಾದಿ ಅಂದರೆ ಏನು, ಆಮೇಲೆ ಇನ್ನು ಕೆಲವು ಕಡೆ ಉಪರಿಚರಿ, 3 ವಿಷಯಗಳನ್ನು ಈ ಭಾರತ ಒಳಗೊಂಡಿದೆ ಅಂತ. ಮನುವಾದಿ ಅಂದಾಗ ಮನು ಮೊದಲಾದವರನ್ನು, ರಾಜಪರಂಪರೆಯನ್ನು ಒಳಗೊಂಡಿದೆ ಅನ್ನುವ ಅರ್ಥ ಹೇಳೋರಿದ್ದಾರೆ. ಅದು ಹೌದು, ಅಲ್ಲ ಅಂತೇನು ಅಲ್ಲ. ನಮ್ಮ ಅಪ್ಪ ಅದಕ್ಕೆ ವಿಶೇಷ ಅರ್ಥ ಕೊಡ್ತಾ, ಮನ್ವಾದಿ ಅಂದರೆ ಮನು ಅನ್ನುವ ಮನುಷ್ಯ ಚರಿತ್ರೆಯ, ರಾಜಚರಿತ್ರೆಯ ಒಂದು ಸಂಗತಿ ಅಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟ, ಮನಸ್ಸು ಹಾಳಾದಾಗ, ಮನಸ್ಸು ವ್ಯಗ್ರವಾದಾಗ, ಮನಸ್ಸು ಅಧಪ್ಪತನಕ್ಕೆ ಹೋದಾಗ, ಮನಸ್ಸಿನಲ್ಲಿ ಸಂದೇಹಗಳು ಬಂದಾಗ ಉತ್ತರಿಸುವ ಗ್ರಂಥ. ಆದ್ದರಿಂದ ಅದು ಮನ್ವಾದಿ. ಆಸ್ತಿಕ ಅಂತಂದರೆ ಆಸ್ತಿ, ಈಗ ಅಸ್ಥಿ ಅಂದರೆ ಇರುವುದು, ಇಲ್ಲಿ ಇರುವುದು. ಆಸ್ತಿ ಅಂದರೆ ಇರುವುದಕ್ಕೆ ಸಂಬಂಧಪಟ್ಟದ್ದು. ಇದು ಸಂಸ್ಕೃತದಲ್ಲೊಂದು ಬ್ಯೂಟಿ ಏನು ಅಂತಂದರೆ, ಗಂಗೆಗೆ ಸಂಬಂಧಪಟ್ಟದ್ದು ಹೇಳುವಾಗ ಗಾಂಗೇಯ, ಧೃತರಾಷ್ಟ್ರನಿಗೆ ಸಂಬಂಧಪಟ್ಟದ್ದು ಅಂತ ಹೇಳುವಾಗ ಧಾರ್ತರಾಷ್ಟ್ರ. ಹಾಗೆಯೇ ನೀವು ಕಾದ್ರೇಯ, ಕದ್ರುವಿನ ಮಕ್ಕಳಿಗಾಗುವಾಗ, ಇದೆಲ್ಲ ಏನು ಅಂದರೆ ಒಂದು ಹೆಸರನ್ನು ಅವರ ಹೆಸರಿನ, ಈಗ ಶಕುಂತಲೆಗೆ ಸಂಬಂಧಪಟ್ಟದ್ದು ಶಾಕುಂತಲ ಶಬ್ದವನ್ನು ದೀರ್ಘ ಮಾಡಿದರೆ ಭರದ್ವಾಜರಿಗೆ ಸಂಬಂಧಪಟ್ಟವರು ಭಾರದ್ವಾಜ. ಹೀಗೆ ಅಸ್ಥಿ ಅಂದರೆ ಇಲ್ಲಿ ಇರುವಂಥ ಘಟನೆಯ ಕುರಿತು ನಾನು ಬರೆದಿದ್ದೇನೆ ಅಂತ, ಇಲ್ಲದ್ದಲ್ಲ. ಇದು ಅಸ್ಥಿ, ಆದ್ದರಿಂದ ಆಸ್ತಿಕ. ಇಲ್ಲಿ ಕ ಅನ್ನುವುದು, ಈಗ ಬಾಲ ಪುಟ್ಟವನು ಅಂತ, ಕ ಅನ್ನೋದು ಅದಕ್ಕೊಂದು ಪ್ರತ್ಯಯ, ಪುಟ್ಟವನು ಅನ್ನೋದನ್ನು ಕಂಪ್ಲೀಟ್ ಮಾಡುವ ಒಂದು ಶಬ್ದ ಕಕಾರ. ಹಾಗೆ ಆಸ್ತಿಕ, ಆಸ್ತಿಕ ಅಂದರೆ ಇಲ್ಲಿ ಇರುವ ಘಟನೆ ಅಥವಾ ಇಲ್ಲಿ ಇರುವ ವಿಷಯದ ಕುರಿತು ನಾನು ಬರೆದಿದ್ದೇನೆ. ಹಾಗಾಗಿ ಇದೇನ್ರಿ ಇದು ಕಲ್ಪನೆ, ಇದು ಪುರಾಣ ಅನ್ನುವವರಿಗೆ ಭಾಳ ಸ್ಪಷ್ಟವಾಗಿ ವೇದವ್ಯಾಸರು ಅಲ್ಲ ಅನ್ನೋದನ್ನು ಸೂಚಿಸಿದ್ದಾರೆ. ಅದು ಆಸ್ತಿಕ. ಮತ್ತು ಅಷ್ಟು ಮಾತ್ರ ಇಲ್ಲಿ ಇರುವ ಲೋಕದ ಜನರ ಕುರಿತು ಮಾತ್ರವಲ್ಲ, ಉಪರಿಚರಿತ ಕೂಡ ಇದೆ ಇಲ್ಲಿ. ಏನು, ಮೇಲೊಬ್ಬ ಇದ್ದಾನೆ, ಮೇಲೊಬ್ಬ ನಡೆಸುವವನಿದ್ದಾನೆ,
ಉಪರಿ ಅಂದರೆ ಮೇಲೆ, ಚರಿತ ಅಂದರೆ ಅಲ್ಲಿ ನಡೀತಾನೆ. ಆ ಮೇಲೊಬ್ಬ ನಡೆಯುವವನ ಕುರಿತು ಇದರಲ್ಲಿ ಮಾತು ಇದೆ. ಆದ್ದರಿಂದ ಭಗವಂತ ಈ ಎಲ್ಲ ಅಂಶಗಳನ್ನು ಒಳಗೊಂಡದ್ದು ಮಹಾಭಾರತ ಅಂತ. ಮಹಾಭಾರತದ ಬಗ್ಗೆ ವೇದವ್ಯಾಸರ ಶ್ಲೋಕಗಳಿಂದಲೇ ನಾವು ಗ್ರಹಿಸಬಹುದಾದ ಸಂಗತಿಗಳು. ಇಂಥ ಮಹಾಭಾರತ ನಾನು ನಿಮಗೆ ಹೇಳಿದೆ, ಇಲ್ಲಿ ಇದ್ದದ್ದು ಇನ್ನೆಲ್ಲೂ ಇರುವುದು, ಇಲ್ಲಿ ಇಲ್ಲದ್ದು ಇನ್ನೆಲ್ಲಿಯೂ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಅವರ ಮಾತು. ನೀವೇ ಸ್ವಲ್ಪ ನಮ್ಮ ಭಾರತೀಯ ಚರಿತ್ರೆಯನ್ನು, ಸಾಹಿತ್ಯ ಚರಿತ್ರೆಯನ್ನು ನೋಡಿದರೆ ನಮಗೆ ಭಾಸನ ಊರುಭಂಗ ಅಥವಾ ದೂತವಾಕ್ಯ ಅಥವಾ ಅವನ ಆ 7-8 ಕಾವ್ಯಗಳು ಅವೆಲ್ಲವೂ ಮಹಾಭಾರತದಿಂದ ಪ್ರೇರಿತ ಅಥವಾ ಅವಲಂಬಿತ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಅದು ಮಹಾಭಾರತದಿಂದ ಪ್ರೇರೇಪಿತ. ಇದರ ಮುಂದೆ ನಾವು ಭಾರವಿಯ ಕಿರಾತಾರ್ಜುನಿಯ, ಮಾಘನ ಶಿಶುಪಾಲ ವಧೆ ಅಥವಾ ನಮ್ಮ ಇತ್ತೀಚಿನ ಕುಮಾರವ್ಯಾಸನ ಗದುಗಿನ ಭಾರತದವರೆಗೆ ಬಂದರೆ ಎಲ್ಲ ಕಾವ್ಯಗಳ ಹಿಂದೆ ಮಹಾಭಾರತದ ಕಾವ್ಯದ ಪ್ರೇರಣೆ ಇದೆ. ಮಹಾಭಾರತ ಇಲ್ಲದೆ ಇವರು ಯಾರೂ ಏನೂ ರಚಿಸಲಿಲ್ಲ. ಇದು ಒಂದು ಭಾಗ ನಮಗೆ ಸಂಸ್ಕೃತ ಲೋಕದಲ್ಲಿ. ಕನ್ನಡ ಲೋಕಕ್ಕೆ ಬಂದರೆ ಪಂಪ ಭಾರತ, ರನ್ನನ ಗದಾಯುದ್ಧ, ಯಶೋಧರ ಚರಿತೆ ಜನನದ್ದು ಎಲ್ಲವೂ ಮಹಾಭಾರತದಿಂದ ಪ್ರಭಾವಿತ, ಪ್ರೇರಿತ. ನೇರವಾಗಿ ಕಥೆಯನ್ನು ತೆಗೆದುಕೊಂಡು ಬುದ್ಧನ ಕಾಲಕ್ಕೆ ಪ್ರಾರಂಭವಾದ ಪರಂಪರೆ ನಾನು ಹೇಳಿದೆ ನಿಮಗೆ. ನಮ್ಮ ದೇವರನ್ನು, ನಾಯಕರನ್ನು ಖಳನಾಯಕರನ್ನಾಗಿ ಮಾಡಿ, ನಮ್ಮ ದೇವರ ವಿರುದ್ಧ ಪಕ್ಷದವರನ್ನು ನಾಯಕರನ್ನಾಗಿ ಮಾಡಿ ಚಿತ್ರಿಸುವ ಒಂದು ಪರಿಪಾಠವನ್ನು ಬುದ್ಧ ಪರಂಪರೆಯ ಕಾವ್ಯ ಸೃಷ್ಟಿಸಿತು. ಅದನ್ನು ಮುಂದುವರಿಸಿ ಪಂಪನು ಮಾಡಿದ. ಪಂಪನ ಪ್ರಕಾರ ಕೃಷ್ಣ ಖಳನಾಯಕ, ಕರ್ಣ ಒಬ್ಬ ನಾಯಕ ಅಥವಾ ದುರ್ಯೋಧನ ನಾಯಕ ರನ್ನನಿಗೆ. ಅವರಿಬ್ಬರು ಜೈನ ಕವಿಗಳು. ರನ್ನ ಹೇಳ್ತಾನೆ ಒಬ್ಬ ಭೀಮಸೇನ ಖಳನಾಯಕ, ದುರ್ಯೋಧನ ನಾಯಕ ಮತ್ತು ಕೃಷ್ಣ ಎಲ್ಲರಿಗೂ ಖಳನಾಯಕ. ನಾವು ಓದಿರೋದೆಲ್ಲ ಭಾರತೀಯ ಪರಂಪರೆಯ ನಾವು ಇವತ್ತಿನ ನನ್ನ ಜನಾಂಗ, ನನ್ನ ಪೂರ್ವದ ಜನಾಂಗ ಕೂಡ ಓದಿರೋದೆಲ್ಲ ಪಂಪ ಭಾರತವನ್ನು, ರನ್ನ ಭಾರತವನ್ನು ಅಥವಾ ಜನನ ಯಶೋಧರ ಚರಿತೆಯನ್ನು, ಇನ್ನೂ ಇಂಟ್ರೆಸ್ಟಿಂಗ್ ನಾಗಚಂದ್ರನ ರಾಮಾಯಣವನ್ನು. ನಾವು ಮೂಲ ರಾಮಾಯಣ ಗೊತ್ತಿಲ್ಲ ನಮಗೆ, ಆದರೆ ಪಂಪ ಭಾರತ ಗೊತ್ತು. ನಮಗೆ ರನ್ನನ ಗದಾಯುದ್ಧ ಗೊತ್ತು, ಮೂಲ ಮಹಾಭಾರತ ಗೊತ್ತಿಲ್ಲ. ಹಾಗಾಗಿ ಏನಾಯಿತು, ಇಡೀ ಸಾಹಿತ್ಯ ವಲಯ ಏನು ಮಾಡ್ತು ಅಂತಂದರೆ, ಕೃಷ್ಣ ಒಬ್ಬ ಖಳನಾಯಕ, ಇವನೇ ನಾಯಕ ಅನ್ನುವ ಹಾಗೆ, ಅಂದರೆ ದುರ್ಯೋಧನ ನಾಯಕ ಅನ್ನುವ ಹಾಗೆ, ರಾವಣ ನಾಯಕ, ರಾಮ ಒಬ್ಬ ಖಳನಾಯಕ, ಹೆಂಡತಿಗೆ ಸ್ವಾತಂತ್ರ್ಯವನ್ನೇ ಕೊಡಲಿಲ್ಲ, ಅಗ್ನಿಪ್ರವೇಶ ಮಾಡಿಸಿದ ಅನ್ನುವ ಹಾಗೆಲ್ಲ ಚಿತ್ರಿಸಿತು. ನಾವು ಇವತ್ತಿಗೂ ಕೂಡ ಅದನ್ನು ಬಹಳ ಮಾಡೆಲ್ ಆಗಿ, ನೆನೆಯದಿರಣ್ಣ ಭಾರತದೊಳಿಂಪೆರರಾರುವನ್ ಒಂದೇ ಚಿತ್ತದೆ ನೆನೆ ಒಡೆ ಕರ್ಣನಂ ನೆನೆಯ ಕರ್ಣನೊಳಾರು ದೊರೆ. ಕರ್ಣನ ಇದನ್ನು ಹೇಳುವಾಗ ಪಂಪನಿಗೆ ಎಷ್ಟು ಕೃಷ್ಣನ ವಿರುದ್ಧ ಪಕ್ಷವಾಗಿ ಕರ್ಣನನ್ನು ಸ್ಥಾಪಿಸಬೇಕಿತ್ತು. ಇನ್ನು ಯಾರನ್ನು ಭಾರತದಲ್ಲಿ ನೆನೆಯಬೇಡಿ ಅಂತ ಘೋಷಿಸಿದ. ಹಾಗಾಗಿ ನಮಗೆ ಇವತ್ತೆಲ್ಲರಿಗೂ ಹೈಯೆಸ್ಟ್ ಇನ್ಫ್ಲುಯೆನ್ಸ್ ಇರೋದು ಕರ್ಣ ಒಳ್ಳೆಯವ ಅಂತ. ಕರ್ಣ ಕೆಟ್ಟವ ಅಂತ ಈವನ್ ವೇದವ್ಯಾಸರು ಹೇಳೋದಿಲ್ಲ, ಆದರೆ ದುಸ್ಸಂಗಕ್ಕೆ ಫಲ ಅಂತ ಅವರು ಪದೇ ಪದೇ ಹೇಳ್ತಾ ಹೋಗ್ತಾರೆ. ಕರ್ಣ ಬೇಸಿಕಲಿ ಎಷ್ಟು ಒಳ್ಳೆಯವ ಅನ್ನೋದನ್ನೇ ಅವರು ಕೂಡ ಚಿತ್ರಿಸ್ತಾರೆ. ಆದರೆ ನಾಗಚಂದ್ರನ ರಾಮಾಯಣದಲ್ಲಿ ರಾಮನ ಈ ಸ್ವಾತಂತ್ರ್ಯವಿಲ್ಲದ ಪರೀಕ್ಷೆಗಳನ್ನು ನೋಡಿ ಬೇಸತ್ತು ಸೀತೆ ಪರಪುರುಷನ ಜೊತೆಗೆ ಹೋಗಿ ಮದುವೆ ಆಗ್ತಾಳೆ. ಅದು ನಾಗಚಂದ್ರನ ರಾಮಾಯಣ. ಅಂದರೆ ನಾವು ಯಾವುದನ್ನು ಸೀತೆಯ ಬಹಳ ಶ್ರೇಷ್ಠ ಗುಣ ಅಂತ ಹೇಳಿದ್ವಿ ಅದನ್ನು ಇಲ್ಲ ಮಾಡಿ, ನಮ್ಮ ಮನಸ್ಸಿನ ಯೋಚನಾ ಕ್ರಮಗಳಲ್ಲಿರುವ ಸೀತೆಯನ್ನು ಡಿಸ್ಟ್ರಾಯ್ ಮಾಡಿ, ರಾಮನನ್ನು ಡಿಸ್ಟ್ರಾಯ್ ಮಾಡಿ, ರಾವಣನನ್ನು ನಾಯಕನನ್ನಾಗಿಸುವ ಕ್ರಮಗಳನ್ನು ನಾವು ಆ ಕಾವ್ಯಗಳಲ್ಲಿ ಕಾಣ್ತೇವೆ. ಯಾಕಾಯಿತು ಅನ್ನೋದು, ಒಂದೊಂದು ಧರ್ಮ ಬಂದಾಗ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವುದಕ್ಕೆ ಸದಾ ಕಾಲದಲ್ಲಿ ಇದು ನಡೀತಾ ಇರ್ತದೆ. ಇದೇನು ಹೊಸದಲ್ಲ. ಇವತ್ತು ನಾವು ನೋಡಲ್ವಾ, ಇವತ್ತಿಗೂ ಅದು ಇದ್ದೇ ಇದೆ. ನಾವು ಇನ್ಯಾವುದೋ ಧರ್ಮವನ್ನು ಅವಹೇಳನ ಮಾಡಲಿಕ್ಕೆ ನಮ್ಮ ಧರ್ಮವನ್ನು ಉದ್ಘೋಷಿಸ್ತೇವೆ. ನಮ್ಮ ಧರ್ಮವನ್ನು ಉದ್ಘೋಷಿಸುವ ಕಾರಣವಾಗಿ ಇನ್ನೊಂದು ಧರ್ಮವನ್ನು ಕಡಿಮೆ ಮಾಡ್ತೀವಿ. ಇದು ಪ್ರಪಂಚದ ಮನುಷ್ಯ ಧರ್ಮವನ್ನು ಪಾಲಿಸುವಾಗೆಲ್ಲ ಇರುವಂತಹ ಸಣ್ಣ ಗುಣ. ಆದರೆ ವೇದವ್ಯಾಸರನ್ನು ಸಂಪೂರ್ಣವಾಗಿ ಒಪ್ಪಿ ಓದಿದರೆ, ಒಪ್ಪುವುದನ್ನೋದನ್ನು ನಾನು ಪೂರ್ವಗ್ರಹ ಇಟ್ಕೊಂಡು ಒಪ್ಪಿ ಅಂತ ಹೇಳೋದಿಲ್ಲ, ಓದಿದರೆ
ಶ್ರದ್ಧೆ ಭಕ್ತಿ. ಶ್ರದ್ಧೆ ಅಂದರೆ ಏನು ಅಂತ ಯಾರಾದರೂ ಕೇಳ್ಬೋದು. ಪದೇ ಪದೇ ಹೇಳ್ತಾರೆ ಅಧ್ಯಾತ್ಮದಲ್ಲಿ, ಶ್ರದ್ಧೆ ಇದ್ದರೆ ಬನ್ನಿ, ಶ್ರದ್ಧೆ ಇದ್ದರೆ ಕೂತ್ಕೊಳ್ಳಿ. ಶ್ರದ್ಧೆ ಅಂದರೆ ಏನು, ವ್ಯಾಖ್ಯಾನ ಕೊಡಿ. ನನ್ನ ಅಣ್ಣ ನನಗೆ ಭಗವದ್ಗೀತೆ ಪಾಠ ಮಾಡುವಾಗ ಇದನ್ನೇ ಕೇಳಿದ್ದ. ಪದೇ ಪದೇ ಭಕ್ತಿ ಮಾಡು ಅಂತಾನೆ ಕೃಷ್ಣ. ಭಕ್ತಿ ಮಾಡೋದು ಹೇಗೆ ಅಂತ ಹೇಳ್ಕೊಡೋದಿಲ್ಲ. ಏನು ಭಕ್ತಿ ಮಾಡೋದು ಅಂದರೆ, ನೀನು ಹೇಳ್ತಿ ಭಕ್ತಿಗೆ ಅವನು ಒಲಿತಾನೆ, ಭಕ್ತಿ ಮಾಡು ಅಂತ ಭಗವದ್ಗೀತೆಯ ಕೃಷ್ಣನ ಮಾತು ಎಲ್ಲ ಕೋಟ್ ಮಾಡ್ತಿ. ಏನು ಭಕ್ತಿ ಅಂದರೆ ಅಂತ ನನ್ನ ತೀರಿ ಹೋದ ಅಣ್ಣ ಕೇಳ್ತಿರ್ತಿದ್ದ. ನಾನು ಅವನಿಗೆ ಕೊಟ್ಟ ಉತ್ತರ ಆ ಕ್ಷಣಕ್ಕೆ, ಹೌದು ಕೃಷ್ಣ ಭಕ್ತಿ ಅಂದರೆ ಏನು ಅಂತ ಹೇಳಲಿಲ್ಲ. ನಾನು ನನ್ನ ಅಣ್ಣನಿಗೆ ಹೇಳಿದೆ, ನೀನು ಹೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ, ದೊಡ್ಡ ಸವಾಲು ಕೂಡ ನನಗೆ. ಆದರೆ ನನಗೆ ಹೀಗೆ ಅನ್ನಿಸುತ್ತೆ, ನಮ್ಮ ಅಮ್ಮ ನಮಗೆ ಊಟ ಮಾಡೋದು ಹೇಗೆ ಹೇಳ್ಕೊಡ್ತಾಳೆ. ಪುಟ್ಟ ಮಗು ಇರುವಾಗಿಂದ ಊಟವನ್ನು ಅವಳೇ ತುತ್ತು ಹಾಕಿ ಕಲಿಸ್ತಾಳೆ. ಊಟ ಮಾಡುವಾಗ ಎಂಥದ್ದನ್ನು ಊಟ ಮಾಡಬೇಕು ಹೇಳ್ಕೊಡ್ತಾಳೆ, ಹೇಗೆ ಊಟ ಮಾಡಬೇಕು ಹೇಳ್ಕೊಡ್ತಾಳೆ, ಹೇಗೆ ಕೂತ್ಕೊಳ್ಬೇಕು ಹೇಳ್ಕೊಡ್ತಾಳೆ, ಯಾವುದು ತಿಂದರೆ ಒಳ್ಳೆಯದು ಯಾವುದು ತಿಂದರೆ ಒಳ್ಳೆಯದಲ್ಲ ಹೇಳ್ತಾಳೆ. ಅವಳು ಆಯಾ ಸಮಯಕ್ಕೆ ಕರೆದು ಅವಳು ಊಟ ಹಾಕ್ತಾಳೆ. ಒಂದು ಹಂತ ಮೀರಿದ ಮೇಲೆ ನಮಗೆ ಅಮ್ಮ ಹೇಳಿಕೊಟ್ಟ ಊಟದ ಮಾದರಿ ನೆನಪಿರುತ್ತೆ. ನಾವು ಊಟ ಮಾಡ್ತೇವೆ. ಊಟ ಯಾವಾಗ ಮಾಡ್ತೇವೆ ಅಂದರೆ ಹಸಿವಾದಾಗ. ಹಸಿವು ಅಮ್ಮ ಹೇಳಿ ಕೊಡೋದಿಲ್ಲ, ಅದು ನಮ್ಮಲ್ಲೇ ಇರ್ತದೆ. ಭಕ್ತಿ ಯಾರೋ ಹೇಳಿಕೊಡೋದಿಲ್ಲ, ಅದು ನಮ್ಮಲ್ಲಿ ಇರ್ತದೆ. ಅದು ನಮ್ಮಲ್ಲಿ ಇಲ್ಲದೇ ಇರುವ ವಸ್ತುವಾಗಿದ್ದರೆ ಯಾರೋ ಹೇಳಿಕೊಡ್ಬೇಕಾಗ್ತಿತ್ತು. ಭಕ್ತಿ ಅಂತರಂಗದ ಒಂದು ಬೀಜ ರೂಪವಾಗಿ ನಮ್ಮಲ್ಲಿ ಇಟ್ಟಿರುವ ಮಹಾಪದಾರ್ಥ. ಬಳಸಿಕೊಳ್ಳಲಾರದವನು ಕಳ್ಕೊಳ್ತಾನೆ, ಬಳಸಿಕೊಂಡವನು ಬೆಳೀತಾನೆ. ಭಕ್ತಿಯನ್ನು ಶ್ರದ್ಧೆಯಿಂದ ಹೆಚ್ಚಿಸಿಕೊಳ್ಳಬಹುದು ಅಂತ ಪದೇ ಪದೇ ಮಾತು ಬರುತ್ತೆ. ಶ್ರದ್ಧೆ ಯಾವುದು? ಈಗ ನೀವೇ ಎಲ್ಲ ಮ್ಯಾಥ್ಸ್ ಗಿಟ್ಸ್ ಓದ್ತೀರಿ. ಟೀಚರ್ ಬರ್ತಾರೆ, ಲೆಕ್ಕ ಹೇಳ್ಕೊಡುವಾಗ ಹೇಳ್ತಾರೆ, ಇಮ್ಯಾಜಿನ್ ದೇರ್ ಈಸ್ ಎಕ್ಸ್ ಆ್ಯಂಡ್ ವೈ ಅಂತಾನೆ. ಟೀಚರ್ ಹೇಳೋದು, ಈಗ ಊಹಿಸಿಕೊಳ್ಳಿ ಇಲ್ಲಿ ಎಕ್ಸ್ ಮತ್ತು ವೈ ಅನ್ನುವ ಇಬ್ಬರಿದ್ದಾರೆ. ಇಬ್ಬರು ಎಕ್ಸ್ಗಳನ್ನು ಇಬ್ಬರು ವೈಗಳು ಕೂಡಿಸಿದರೆ ಏನಾಗ್ತಾರೆ ಅಂತ ಕೇಳ್ತಾರೆ ಅಲ್ವಾ. ನೀವು ಮುಂದಿನ ಲೆಕ್ಕ ಕಲಿಯೋದು ಆ ಎಕ್ಸ್ ಮತ್ತು ವೈ ಇದೆ ಅಂತ ನಂಬುವುದರಿಂದ. ಸಪೋಸ್ ಟೀಚರ್ ಶುರು ಮಾಡುವಾಗಲೇ, ಲೆಕ್ಕ ಶುರು ಮಾಡುವಾಗಲೇ, ಇಲ್ಲಪ್ಪ ಆ ಎಕ್ಸ್ ವೈ ಯಾಕಿರ್ಬೇಕಲ್ಲಿ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದರೆ ನಿಮಗೆ ಮುಂದಿನ ಲೆಕ್ಕ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಯು ಶುಡ್ ಆಕ್ಸೆಪ್ಟ್ ದರ್ ಈಸ್ ಎಕ್ಸ್ ಆ್ಯಂಡ್ ವೈ. ಸಿಂಪಲ್ ಅದು. ಆ ಎಕ್ಸ್ ಮತ್ತು ವೈ ಇದೆ ಅಂತ ನಂಬದವನಿಗೆ ಮುಂದಿನ ಗಣಿತವನ್ನು ಕಲಿಯೋದಕ್ಕೆ ಸಾಧ್ಯವಿಲ್ಲ. ಎಕ್ಸ್ ಮತ್ತು ವೈ ಇದೆ ಅಂತ ಶ್ರದ್ಧೆ, ಹೌದಪ್ಪ ಅದು ಉಂಟೋ ಇಲ್ಲೋ, ಅವ್ರು ಟೀಚರ್ ಹೇಳಿದ್ದಾರೆ, ಟೀಚರ್ ಹೇಳಿದ್ರಿಂದ ಉಂಟು ಅಂತ ಒಪ್ಪಿದವನಿಗೆ ಮುಂದೆ ಗಣಿತದ ಮಾಸ್ಟರ್ ಆಗ್ಬೋದು. ಹಾಗೆಯೇ ಭಕ್ತಿ ಅನ್ನುವುದಕ್ಕೆ ಮೂಲಭೂತವಾದ ಇನ್ನೊಬ್ಬ ದೊಡ್ಡವನಿದ್ದಾನೆ. ಅವನು ನಮಗಿಂತ ದೊಡ್ಡವನು. ನಮ್ಮ ಶಕ್ತಿಯೇ ನಮಗೆ ಕೆಲವೊಮ್ಮೆ ಬಹಳ ಘನಿಷ್ಠ ಅಂತ ಅನಿಸುವಾಗ ಅವನ ಶಕ್ತಿ ಬಹಳ ಬಹಳ ಗನಿಷ್ಠ ಇರಬಹುದು. ಇಷ್ಟೆಲ್ಲ ಲೋಕ ವ್ಯವಹಾರ ನಡೀಲಿಕ್ಕೆ ಅವನೇ ಕಾರಣ ಅನ್ನುವ ಒಂದು ಬೇಸಿಕ್ ಎಕ್ಸ್ ವೈ ನಮ್ಮ ಒಳಗಿದ್ದರೆ ಮುಂದೆ ಭಗವತ್ ತತ್ವ ನಮ್ಮ ಮುಂದೆ ಅನಾವರಣ ಆಗ್ತಾ ಹೋಗ್ತದೆ. ಇಷ್ಟೇ ಶ್ರದ್ಧೆ ಮತ್ತು ಭಕ್ತಿಗೆ ಹೇಳಬಹುದಾದ ವಿಷಯ. ಈ ಮೂಲ ಸೆಲೆಯನ್ನಿಟ್ಟುಕೊಂಡು ಧೃತರಾಷ್ಟ್ರನ ಅಥವಾ ಪಾಂಡುವಿನ ಮಕ್ಕಳ ಕಥೆಯನ್ನು ವೇದವ್ಯಾಸರು ಮಹಾಭಾರತದಲ್ಲಿ ರಚಿಸುವಾಗ ಜಗತ್ತಿನ ಸಕಲ ವಿಷಯಗಳನ್ನು ಅಂತರ್ಗತ ಮಾಡಿದ್ರು ಅಂತ ನಾನು ನಿಮಗೆ ಹೇಳ್ತಿರೋದು. ಈ ಅಂತರ್ಗತ ಮಾಡುವಾಗ ನಾನು ನಿಮಗೆ ಈಗಾಗಲೇ ಹೇಳಿದ ಯಾಕೆ ಕನ್ನಡದ ಕಾವ್ಯ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತಿದೆ, ನಮಗೆ ಯಾಕೆ ಭಕ್ತಿ ಚಂಚಲವಾಗ್ತಿದೆ, ಯಾಕೆ ಹೌದು ಕರ್ಣ ಒಳ್ಳೆಯವನು ಕೃಷ್ಣ ಅಲ್ಲ, ಯಾಕೆ ದುರ್ಯೋಧನ ಒಳ್ಳೆಯವ, ಯಾಕೆ ರಾವಣ ಒಳ್ಳೆಯವ ಅನ್ನಿಸ್ತಾನೆ. ಒಂಚೂರು ನಮ್ಮ ಶ್ರದ್ಧೆಯನ್ನು ನಾವು ಕೂಲಂಕಷವಾಗಿ ಅವಲೋಕಿಸಿದರೆ ನಮ್ಮ ದೋಷದಿಂದ ನಮಗೆ ಹಾಗಾಗ್ತದೆ ಅಂತ ಅನ್ನಿಸ್ತದೋ ಇಲ್ವೋ ನೋಡಿ. ಪೂರ್ತಿ ಸಮಗ್ರವಾಗಿ ಕೃತಿಯ ಒಂದಕ್ಷರ ಬಿಡದೆ ಓದಿದಾಗ ತೀರ್ಮಾನ ಮಾಡಬೇಕು, ಓದದೆ ಅಲ್ಲ. ನಾನು ಈ ಮಾತನ್ನು ದುರಹಂಕಾರದಿಂದ ಹೇಳೋದಿಲ್ಲ. ಓದದೇ ಇದ್ದರೆ ಅರ್ಥ ಆಗುವುದು ಅಲ್ಪ. ಯಾರ್ಯಾರೋ ಹೇಳಿದ ಯಕ್ಷಗಾನದ ಕಥೆ, ಯಾವುದೋ ಪಾರಿಜಾತದ ನಾಟಕದ ಕಥೆ, ಯಾರೋ ಹೇಳಿದ ಹರಿಕಥೆ, ಎಲ್ಲಿಯೋ ಕೇಳಿದ ಉಪನ್ಯಾಸ, ಅವೆಲ್ಲವೂ ಕೂಡ ಫ್ರ್ಯಾಗ್ಮೆಂಟೆಡ್ ಟ್ರುತ್, ಅಖಂಡ ಸತ್ಯ ಮಹಾಭಾರತದ ಗ್ರಂಥಗಳಲ್ಲಿದೆ. ಎಷ್ಟಿದೆ ಅಂದರೆ 32 ಸಂಪುಟಗಳಲ್ಲಿ ಇವೆ.
ಒಂದೊಂದು ಗ್ರಂಥ ನಾನು ಓದುವ ಕನ್ನಡ ಅನುವಾದ ಸುಮಾರು 650. ನಾನು ಒಂದು ಸಂಪುಟವನ್ನು ಓದಿ ನಿಮ್ಮ ಮುಂದೆ ಬಂದಿರ್ತೀನಿ. 32 ಸಂಪುಟಗಳಿವೆ. ನಿನ್ನೆ ನನ್ನ ಪುಟ್ಟ ಮಗು 4 ವರ್ಷದ ವಿಷ್ಣು ಕೇಳಿದ, ಒಂದೇ ದಿನಕ್ಕೆ ಮುಗಿಸಿಬಿಡ್ಬೇಕಿತ್ತಲ್ಲ ದೊಡ್ಡಪ್ಪ, ನಾಳೆ ಹೋಗೋದೇ ಇರ್ತಿದ್ದಿದ್ದಿಲ್ಲ ಅಂತ. ಭಗವಂತನನ್ನು ತಿಳಿಯುವುದು ಅಂದರೆ ನಮಗೊಬ್ಬ ನಮ್ಮೊಳಗೆ ಗೊತ್ತೇ ಇಲ್ಲದೆ ಅಡಗಿ ಕೂತಿದ್ದಾನಲ್ಲ, ಅವನು ತಿಳಿಯಲಿಕ್ಕೆ ಪ್ರಾರಂಭ ಆಗೋದು. ನಾನು ಅಂತ ಅಹಂಕಾರದಿಂದ ನಾನು ಅಂದರೆ ವೀಣಾ ಅಂತ ತಿಳಿದ ಒಂದಲ್ಲ, ಒಳಗೊಬ್ಬ ಬಹಳ ಮುಗ್ಧವಾಗಿ ಇದ್ದಾನೆ. ಅವನು ಎಷ್ಟು ಸುಂದರ ಭಗವತ್ ತತ್ವ ನಮ್ಮ ಗಮನಕ್ಕೆ ಬಾರದೆ ಒಳಗೇ ಇದ್ದು ನಾವು ಹೊರಗೇ ಮರೆಯುತ್ತಾ ಎಲ್ಲ ಜಗತ್ತು ಹೊರಗಿದೆ ಅಂತ ಹುಡುಕಾಡ್ತಾ ಹೋಗಿದ್ದೀವಲ್ಲ, ಕಣ್ಣು ಮುಚ್ಚಿದಾಗಲೂ ಕಾಪಾಡ್ತಾ, ನಿದ್ದೆ ಮಾಡಿದಾಗಲೂ ಕಳ್ಳ ಬಂದು ಹೊತ್ಕೊಂಡು ಹೋದರೂ ಗೊತ್ತಿಲ್ಲದೆ ಇರುವ ಹೊತ್ತಿನಲ್ಲೂ ಉಸಿರಾಟ ಆಡ್ತಾ, ನನ್ನ ಒಳಗಿನ ಎಲ್ಲ ಚಹರೆಗಳನ್ನು, ಎಲ್ಲ ಬದುಕಿನ ಮನಸ್ಸಿನ ಬುದ್ಧಿಯ ಚೇಷ್ಟೆಗಳನ್ನು ತನ್ನ ಸಂಯಮದಲ್ಲಿಟ್ಟುಕೊಂಡು ಬೆಳಕಾದ ಕೂಡಲೇ ಮತ್ತೆ ನಮಗೆ ಬಿಟ್ಟುಕೊಟ್ಟು ಮತ್ತೆ ನಮ್ಮನ್ನು ಕಾಪಾಡುವ, ಆ ರಾತ್ರಿಯ ನಿದ್ದೆ ಮಾಡುವ ಒಬ್ಬ ಯಾವುದೋ ತತ್ವ ಇದ್ದಾನಲ್ಲ, ಅವನು ಯಾರು ಅಂತ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ಒಳಗೆ ನಮಗೆ ಗೊತ್ತಾಗುವುದು ಬ್ಯೂಟಿಫುಲ್ ಅಲ್ವಾ? ಹೊರಗಿನದ್ದನ್ನು ನೋಡಿ ನೋಡಿ ಸೋತವರಿಗೆ ಒಳಗೊಂದು ಎಷ್ಟು ಅದ್ಭುತ ಜಗತ್ತಿದೆ ಅಂತ ಗೊತ್ತಾದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ಯಾವುದಿದೆ? ಆ ಸಂತೋಷ ತೆರೆದುಕೊಳ್ಳೋದಕ್ಕೆ ಈ ಥರದ ಗ್ರಂಥಗಳು ಖಂಡಿತಕ್ಕೂ ಸಹಾಯ ಮಾಡ್ತವೆ. ನಾನು ಅದನ್ನೇ ನಿಮಗೆ ಹೇಳಿದ್ದು, ಮಹಾಭಾರತದಲ್ಲಿ ಅಂಥದ್ದೆಲ್ಲ ಸಮಗ್ರವಾಗಿ ಇದೆ. ಯಾರಿಗೆ ರಾಮಾಯಣದ ರಾವಣ ಇಷ್ಟ, ಯಾರಿಗೆ ಕರ್ಣ ಇಷ್ಟ, ಯಾರಿಗೆ ದುರ್ಯೋಧನ ಇಷ್ಟ ಆಗ್ತಾನೆ? ನಾನು ಬಹಳ ಬಾರಿ ಈ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಮನೆಯ ಹುಡುಗಿಯನ್ನು, ಮದುವೆ ಮಾಡಿಸಿಕೊಟ್ಟ ಹೆಣ್ಣುಮಗಳನ್ನು ಒಂದು ದಿನ ಒಬ್ಬ ಅಪಹರಿಸಿಕೊಂಡು ಹೋಗ್ತಾನೆ. ನೀವು ಅವನನ್ನು ಮೆಚ್ಚುತ್ತೀರಾದರೆ ರಾವಣನನ್ನು ಮೆಚ್ಚಿ. ನಿಮ್ಮ ಮನೆಯ ಹುಡುಗಿಯ, ಇನ್ನೊಬ್ರದ್ದು ಬೇಡ ನಮಗೆ ಮಾತು, ನಮ್ಮ ಮನೆಯ ಹುಡುಗಿ ಮದುವೆ ಮಾಡಿಸ್ಕೊಟ್ಟಿದ್ದೀವಿ, ಒಬ್ಬ ರಾತ್ರೋರಾತ್ರಿ ಬಂದು ವಿಲನ್ ಥರ, ವಿಲನ್ ಅಲ್ಲ ನಾಯಕನೇ ನಮ್ಮ ಈಗ ನಾಗಚಂದ್ರನ ಪ್ರಕಾರ, ರಾವಣ ಅಪಹರಿಸಿಕೊಂಡು ಹೋದ ಹಾಗೆ, ಗೊತ್ತಾಗದ ಹಾಗೆ ನಮ್ಮ ಮನೆಯ ಮಗಳನ್ನು ಅಪಹರಿಸಿಕೊಂಡು ಹೋದಾಗ ಶಬಾಷ್ ಹಾಗಿರಬೇಕು ಅಂತ ನೀವು ಹೇಳ್ತೀರಾದರೆ ನಿಮಗೆ ರಾವಣ ಪೂಜ್ಯ, ನನ್ನದೇನು ಅಭ್ಯಂತರವಿಲ್ಲ. ನಿಮ್ಮ ಮನೆಯಲ್ಲಿ ಆಸ್ತಿ ಇದೆ, ಅಪ್ಪ ಮಾಡಿಟ್ಟದ್ದು, ಎಲ್ಲರಿಗೂ ಸಕಲವಾಗಿ ಸುಂದರವಾಗಿ ಅದನ್ನು ಚಂದ ಪಾಲು ಮಾಡಬಹುದಾದ ಎಲ್ಲ ಸಾಧ್ಯತೆ ಇದೆ. ದೊಡ್ಡ ಅಣ್ಣ ಬಿಟ್ಕೊಡೋದಿಲ್ಲ, ನಿಮಗೆ ಕೊಡೋದಿಲ್ಲ ಅಂತಾನೆ, ಅವನೊಬ್ಬನೇ ಇಟ್ಕೋತಾನೆ, ಅವನನ್ನು ಒಳ್ಳೆಯವನು ಆಗಬಹುದು, ಇವನು ಬೆಸ್ಟ್ ಅಣ್ಣ ಅಂತ ನೀವು ಹೇಳ್ತೀರಾದರೆ ದುರ್ಯೋಧನನನ್ನು ಮೆಚ್ಚಿ. ಯಾರನ್ನು ಮೆಚ್ಚುವಾಗ ದೂರದವನನ್ನಾಗಿ ಮೆಚ್ಚಬಾರದು. ನಮ್ಮ ಬದುಕಿನ ಘಟನೆಗಳ ಜೊತೆಗೆ, ನಮ್ಮ ಬದುಕಿನ ನಡೆಯ ಜೊತೆಗೆ ಹೌದು ಅಂತಾದರೆ ಹೌದು, ನೀವು ಯಾವ ಕಾಲಕ್ಕೂ ದುರ್ಯೋಧನನನ್ನೇ ಮೆಚ್ಚಿ, ನನ್ನದೇನು ಅಭ್ಯಂತರವಿಲ್ಲ. ನಿಮ್ಮ ಅಣ್ಣ ಮಾಡಿದ್ದು ಸರಿ, ನಮಗೆಲ್ಲ ಪಾಲು ಕೊಡದೇ ಇದ್ದದ್ದು ಸರಿ, ಅವನೊಬ್ಬನೇ ತಿನ್ನೋದು ಸರಿ, ಅವನು ಹೇಳಿದ್ದು ಸರಿ ಅಂತ ನಿಮಗಿದ್ರೆ, ನಿಮ್ಮ ಮನೆಯಲ್ಲೂ ನೀವು ನಿಮ್ಮ ಅಣ್ಣನನ್ನು ದುರ್ಯೋಧನನ ಥರ ಪೂಜಿಸ್ತೀರಾದರೆ ದುರ್ಯೋಧನ ನಾಯಕ. ಇದು ಯಾವುದನ್ನು ಮಾಡಲಿಕ್ಕೆ ಬಿಡದವ ಶ್ರೀಕೃಷ್ಣ, ಇಂಥದನ್ನು ನಡೆಯಲಿಕ್ಕೆ ಬಿಡದವ ರಾಮಚಂದ್ರ. ಆದ್ದರಿಂದ ಅವರು ಬೇಕೋ ಬೇಡೋ ಅಂತ. ಅವರು ಯಾರು? ಅವರು ನಮ್ಮ ಒಳಗಿರುವವರು. ಈ ದಿಶೆಯಲ್ಲಿ ಮಹಾಭಾರತವನ್ನು 1,00,000 ಶ್ಲೋಕಗಳಲ್ಲಿ ಬರೆದ ವೇದವ್ಯಾಸರಿಗೆ ಬರೆದರು ಅನ್ನುವುದಿಲ್ಲ, ಅವರೆಲ್ಲ ಬರೆಯುತ್ತಿರಲಿಲ್ಲ. ಅದು ಒಂದು ಬಹಳ ವಿಶೇಷವಾದ ವಿಷಯ. ಅವರು ಬರೆಯುತ್ತಿರಲಿಲ್ಲ. ಅವರಿಗೆ ಇದನ್ನು ಯಾರಿಗೆ ಹೇಳುವುದು ಅಂತ ಮೊದಲ ಪ್ರಶ್ನೆ ಬಂತಂತೆ. ನಾನು ಇಷ್ಟೆಲ್ಲವನ್ನು, ಈಗ ನಾನು ಹೇಳಿದ್ನಲ್ಲ ಎಷ್ಟೆಲ್ಲ ಅಂಶಗಳಿವೆ, ಅವೆಲ್ಲವನ್ನೂ ಸಿದ್ಧಪಡಿಸಿದ ಒಂದು ಕಾವ್ಯ ನನ್ನಲ್ಲಿ ಸಿದ್ಧವಾಗಿದೆ. ಇದನ್ನು ಅರ್ಥ ಮಾಡಿ ದಾಖಲಿಸಬಹುದಾದವರು ಯಾರು ಅಂತ ಅವರಿಗೆ ಒಂದು ಪ್ರಶ್ನೆ ಬಂತು. ಹಾಗೆ ಪ್ರಶ್ನೆ ಬಂದಾಗ ವೇದವ್ಯಾಸರಿಗೆ ಅವರ ಗಹನವಾದ ಆ ಹಸಿವು, ಇದು ಹೇಗೆ, ನನ್ನ ಒಳಗಿನದ್ದನ್ನು ಯಾರು ದಾಖಲಿಸುವುದು, ಇದನ್ನು ಯಾರಿಗೆ ಹೇಳಲಿ? ಹೀಗೆ ಗಹನವಾಗಿ ನಮ್ಮೊಳಗೆ ಒಂದು ಹಸಿವು ಹುಟ್ಟಿದರೆ, ಅದಕ್ಕೆ ಅದು ದೊಡ್ಡದಿದ್ದರೆ ಆ ಹಸಿವು, ಅದಕ್ಕೆ ಸ್ಪಂದಿಸುವ ಭಗವಂತ ಖಂಡಿತ ನಮಗೆ ಕಾಣಿಸಿಕೊಳ್ತಾನೆ. ಅಂಥದೊಂದು ಕಥೆಯನ್ನು ನಮ್ಮ ಮಹಾಭಾರತದ ವೇದವ್ಯಾಸರ ಜೀವನದಲ್ಲೂ ಹೀಗೆ ದಾಖಲಿಸ್ತಾರೆ. ಅವರಿಗೆ ಆಗ ಕಾಣಿಸಿಕೊಂಡದ್ದು ಒಂದು ದಿನ ಸಾಕ್ಷಾತ್ ಬ್ರಹ್ಮ ಅನ್ನುವುದಕ್ಕೆ ನಮ್ಮ ಅಧ್ಯಾತ್ಮ ಪಥದಲ್ಲಿ ಎಲ್ಲಕ್ಕಿಂತ ದೊಡ್ಡವನು ಯಾರೋ ಅವನಿಗೂ ಆ ಹೆಸರು, ಅವನು ಬ್ರಹ್ಮನೇ.
ಸೃಷ್ಟಿಯನ್ನು ಯಾರು ಮಾಡ್ತಾನಲ್ಲ ಸೃಷ್ಟಿಕರ್ತ ಅವನೂ ಬ್ರಹ್ಮನೇ. ಇಬ್ಬರು ಬ್ರಹ್ಮರಿದ್ದಾರೆ. ಸುಪ್ರೀಂ ಎನರ್ಜಿಗೂ ಬ್ರಹ್ಮ, ಬೃಹತ್ ಇತಿ ಬ್ರಹ್ಮ, ಎಲ್ಲಕ್ಕಿಂತ ಸುಪ್ರೀಂ. ಅದಕ್ಕೆ ಸಾಕ್ಷಾತ್ ಬ್ರಹ್ಮ ಅನ್ನುವ ಹೆಸರಿನಲ್ಲೇ ಉಪನಿಷತ್ತುಗಳು ಆ ಸುಪ್ರೀಂ ಎನರ್ಜಿಯನ್ನು ಉಲ್ಲೇಖ ಮಾಡ್ತವೆ. ಈಶ್ವರ ಅನ್ನುವ ಹೆಸರಿನಲ್ಲಿ ಸುಪ್ರೀಂ ಎನರ್ಜಿ ಇದೆ, ಶಿವ ಅನ್ನುವ ಹೆಸರಿನಲ್ಲಿ ಡಿಸ್ಟ್ರಾಯರ್ ಇದ್ದಾನೆ. ನಾರಾಯಣ ಅನ್ನುವ ಹೆಸರಿನಲ್ಲಿ ಸುಪ್ರೀಂ ಎನರ್ಜಿ ಇದೆ, ವಿಷ್ಣು ಅನ್ನುವ ಹೆಸರಿನಲ್ಲಿ ಪೋಷಕನಿದ್ದಾನೆ. ಹೀಗೆ ಇದು ನಮಗೆ ಗೊತ್ತಿರಬೇಕಾದ ಡಿಫರೆನ್ಸ್. ಈ ಸೃಷ್ಟಿಕರ್ತ ಬ್ರಹ್ಮನೋ ಬೃಹತ್ ತತ್ವದ ಬ್ರಹ್ಮನೋ ಬಂದು ಕೂತಾಗ ಅವನನ್ನು ಆಧರಿಸಿ ಪೂಜಿಸಿ ಅವನಿಗೆ ಗೌರವ ಪಾದ್ಯಗಳನ್ನು ಕೊಟ್ಟು ವೇದವ್ಯಾಸರು ನಿವೇದಿಸಿಕೊಳ್ತಾರೆ. ನನ್ನಲ್ಲೊಂದು ಇಂಥದೊಂದು ಘನವಾದ ಸೃಷ್ಟಿ ಕಾವ್ಯ ಆಗಿದೆ, ಈ ಕಾವ್ಯವನ್ನು ನಾನು ಯಾರಿಗೆ ಹೇಳಿ ದಾಖಲಿಸಲಿ ಅಂತ ಪ್ರಶ್ನಿಸ್ತಾರೆ ಬ್ರಹ್ಮನನ್ನೇ. ಆಗ ಮೊದಲಿಗೆ ವೇದವ್ಯಾಸರು ಹೇಳೋದು, ನೀನು ಕಾವ್ಯ ಅಂತ ಹೇಳಿಬಿಟ್ಟಿದ್ದೀಯ ನಿನ್ನ ಬಾಯಿಯಿಂದ, ಆದ್ದರಿಂದ ಇದು ಕಾವ್ಯವಾಗಿಯೇ ಪ್ರಸಿದ್ಧವಾಗ್ತದೆ. ಇದು ಮೊದಲನೆಯದು. ಎರಡನೇದು ಹೇಳ್ತಾರೆ, ಈ ಕಾವ್ಯವನ್ನು ನಿನಗೆ ದಾಖಲಿಸಲಿಕ್ಕೆ ಒಬ್ಬ ಯೋಗ್ಯ ಬೇಕಲ್ಲ, ನೀನು ಗಣೇಶನನ್ನು ಸ್ಮರಿಸು, ಗಣೇಶ ನಿನಗೆ ಇದಕ್ಕೆ ಸಹಾಯ ಮಾಡ್ತಾನೆ. ನನ್ನ ಅಪ್ಪ ಮೊದಲಾದವರು ಇಂಥದ್ದೊಂದು ಕಥೆ ಇಲ್ಲ ಅಂತ ನಿರಾಕರಿಸ್ತಾರೆ. ಅವರದೊಂದು ಅಭಿಪ್ರಾಯ, ಇಂಥದ್ದೊಂದು ಕಥೆ ಇದೆ, ಗಣೇಶನನ್ನು ಕರೆದು ಗಣೇಶ ಬರೆದ ಅನ್ನುವ ಒಂದು ಕಥೆಯೂ ಇದೆ. ನಾನು ಎರಡನ್ನೂ ನೋಡ್ತೀನಿ. ಯಾಕೆಂದರೆ ದೊಡ್ಡವರು ಇಬ್ಬರು ಏನೇನೋ ಕಲ್ಪಿಸ್ತಾರೆ. ಒಬ್ಬರು ಇಲ್ಲ ಅಂದರು, ನನ್ನ ಅಪ್ಪ ಇಲ್ಲ ಅಂತಾರೆ. ನನ್ನ ಅಪ್ಪ ಇಲ್ಲ ಆದದ್ರಿಂದ ನಾನು ಇಲ್ಲ ಅಂತ ಹೇಳಿ ಮುಗಿಸಿಬಿಡೋದಿಲ್ಲ. ಇಲ್ಲ ಅನ್ನೋದೊಂದು ಅಭಿಪ್ರಾಯ ಇದೆ, ನಿಮಗೆ ಗೊತ್ತಾಗಲಿ. ನಮ್ಮಪ್ಪ ಹಾಗೆಲ್ಲ ಇಲ್ಲ, ಅದೆಲ್ಲ ಕಲ್ಪಿತ, ಕಪೋಲ ಕಲ್ಪಿತ, ಅದು ಎಲ್ಲೂ ವೇದವ್ಯಾಸರ ಚರಿತ್ರೆಯಲ್ಲಿ ದಾಖಲೆ ಇಲ್ಲ ಅಂತ ಅವರದೊಂದು ಅಭಿಪ್ರಾಯ ಇತ್ತು. ವೇದವ್ಯಾಸರು ಹೇಗೆ ಬ್ರಹ್ಮನನ್ನು ಕಂಡರು, ಆ ಬ್ರಹ್ಮ ಗಣೇಶನನ್ನು ಸ್ಮರಿಸು ಅಂತ ಹೇಳಿದ ಅಂತ ಇನ್ನೊಂದು ಕಥೆ ಹೇಳುವವರು ಇದ್ದಾರೆ. ನನ್ನದು ಹೇಗೆ ಅಂದರೆ, ದೊಡ್ಡವರು ದೊಡ್ಡವರೇ, ಅವರವರ ಕಾರಣಕ್ಕೆ ಅವರವರ ಅಭಿಪ್ರಾಯಗಳನ್ನು ಗೌರವಿಸಿಕೊಳ್ತಾ ಮುಂದೆ ಹೋಗೋದು. ಇದೇ ಅದೇ ಅಂತ ಹಠ, ಪೂರ್ವಗ್ರಹ, ನನ್ನ ಸಿದ್ಧಾಂತವೇ ಸರಿ, ಇನ್ನೊಬ್ಬರದು ತಪ್ಪು, ಹೀಗೆ ಮಾಡಿದರೆ ನಾವು ಮುಂದೆ ಹೋಗೋದಿಲ್ಲ. ನಾವು ಎಲ್ಲೋ ಒಂದು ಕಡೆ ಬಂಧಿತರಾಗ್ತೇವೆ. ಆ ದೃಷ್ಟಿಯಲ್ಲಿ ನನಗೆ ಈ ಕಥೆ ಬಹಳ ಆಕರ್ಷಕ. ಯಾಕೆ ಅಂದರೆ, ವೇದವ್ಯಾಸರು ಬ್ರಹ್ಮನಿಂದ ಆದೇಶಿತರಾಗಿ ಒಂದು ನಿರಂತರ ಗಣೇಶ ಸ್ಮರಣೆಗೆ ತೊಡಗ್ತಾರೆ. ಆ ಗಣೇಶನನ್ನು ಎಷ್ಟು ತೀವ್ರವಾಗಿ ಕರೀತಾರೆ ಅಂತಂದರೆ, ಗಣೇಶ ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ಗಣೇಶನ ಮುಂದೆ ಅವರು ತನ್ನ ಅರಿಕೆಯನ್ನು ಮಾಡಿಕೊಳ್ತಾರೆ. ಹೀಗೆ ನನ್ನಲ್ಲಿ ಒಂದು ಕಾವ್ಯ ಸೃಷ್ಟಿಯಾಗಿದೆ, ನನಗೆ ಅದನ್ನು ಬರೆದಿಡುವವನು ಬೇಕು, ನೀನು ನಿನ್ನನ್ನು ಪ್ರಾರ್ಥಿಸಿಕೊಂಡರೆ ನನ್ನ ಕೆಲಸ ಆಗ್ತದೆ ಅಂತ ಸಾಕ್ಷಾತ್ ಬ್ರಹ್ಮ ನನಗೆ ನಿವೇದಿಸಿದ್ದಾನೆ. ಹಾಗಾಗಿ ನಾನು ನಿನ್ನನ್ನು ಕರೆದಿದ್ದೇನೆ, ನನ್ನ ಕೆಲಸವನ್ನು ನೆರವೇರಿಸಿಕೊಡು ಅಂತ ವೇದವ್ಯಾಸರು ಕೇಳಿಕೊಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಲಿಪಿಕಾರ ಗಣಪ. ಈ ಲಿಪಿಕಾರ ಕೂಡಲೇ ಹೇಳ್ತಾನೆ, ನಾನು ಬರಿತೀನಿ, ಆದರೆ ನೀನು ಹೆಂಗೆ ಹೇಳಬೇಕು ಅಂದರೆ ನಂಗೆ ಪಾಸ್ ಕೊಟ್ಟು ಕಾಯಿಸಬಾರ್ದು. ಎಷ್ಟು ಇಂಟೆಲಿಜೆಂಟ್ ಲಿಪಿಕಾರ. ಶಾರ್ಟ್ ಹ್ಯಾಂಡ್ ರೈಟರ್ಸ್ ಇರ್ತಾರಲ್ಲ, ಅವರು ಪಟ ಪಟ್ 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 ಪಟ ಶಾರ್ಟ್ ಹ್ಯಾಂಡ್ ಬರೆಯುವಾಗ ಈ ಕಡೆ ಅವನು ಹೇಳೋನು ತಿನ್ನುತ್ತಿರ್ತಾನೆ. ಹಂಗಿದೆ ಅಂತ ಕಾಣಿಸ್ತದೆ ಇವನ ಸ್ಪೀಡ್. ವೇದವ್ಯಾಸರಿಗೆ ಕಂಡೀಷನ್, ನಾನು ಬರೀತೀನಿ, ವಿರಾಮ ಕೊಟ್ಟು ತಡೆದು ನಿಲ್ಲಿಸಬಾರದು, ನಿನ್ನ ಹೇಳುವಿಕೆ ನಿರಂತರವಿರಬೇಕು. ಒಂದನೇದು. ವೇದವ್ಯಾಸರ ಪೂರ್ಣ ಕೇಳಿ ಒಪ್ಪಿದೆ, ನನ್ನದೊಂದು ಕಡ್ಡಾಯ ನಿಯಮ ಅಂತ ಅವರೊಂದು ಮರಳಿ ಕೇಳ್ತಾರೆ. ಏನು ನಿಯಮ? ವೇದವ್ಯಾಸರು ಹೇಳ್ತಾರೆ, ಬರೆಯುವಾಗ ಸುಮ್ಮನೆ ಅಕ್ಷರ ಬರ್ಕೊಳ್ಳೋದಲ್ಲ, ಅಷ್ಟು ಅರ್ಥ ಆಗಿರಬೇಕು ನಿನಗೆ, ಅರ್ಥ ಮಾಡ್ಕೊಂಡು ಬರೀಬೇಕು, ನಾನು ನಿನಗೆ ಓತಪ್ರೋತವಾಗಿ ಹೇಳ್ತೇನೆ. ಇಬ್ಬರದು ಎಂಥ ಅದ್ಭುತವಾದ ಕಂಡೀಷನ್. ಹಾಗೆ ದಾಖಲಾಯಿತು ಗಣಪತಿಯ ಮುಖಾಂತರ ಮಹಾಭಾರತ ಅಂತ ಒಂದು ಕಥಾಭಾಗ. ನನಗೆ ಯಾಕೆ ಇದು ಇಷ್ಟ, ನಾನು ವೈಯಕ್ತಿಕವಾಗಿ ಯಾಕಿದ್ದಾನೆ, ಒಂದು ಕಲ್ಪನೆ ಆದರೂ ಯಾಕೆ ಸುಂದರ ಅಂತ ಭಾವಿಸ್ತೇನೆ ಅಂದರೆ, ಇವತ್ತು ನಾವು ಮಾತಾಡೋದನ್ನು ಯಾವುದೋ ಒಂದು ಸಾಧನದ ಮೂಲಕ ದಾಖಲಿಸ್ತಾ ಇದ್ದೇವೆ, ಇಲ್ಲೊಂದು ಅದು ದಾಖಲಾಗುತ್ತೆ. ಈ ದಾಖಲಾದದ್ದು ನಾಳೆಯ ದಿನ ಮತ್ತೆ ಪ್ರಕಟ ಆಗುತ್ತೆ. ಎಲ್ಲಿ ಪ್ರಕಟ ಆಗೋದು? ಯಾವುದೋ ಒಂದು ಚಾನೆಲ್ ಮೂಲಕ ನಮ್ಮ ಮೊಬೈಲ್ ಅನ್ನುವ ಸಾಧನದಲ್ಲಿ ನಾವು ಹಿಡಿದು ನೋಡಲಿಕ್ಕೆ ಬರುವ ಹಾಗೋ, ಅಥವಾ
ಯಾವುದೋ ಟಿ ವಿಗಳಲ್ಲಿ ಬರ್ಬೋದು, ಯಾವುದೋ ಒಟ್ಟಿನಲ್ಲಿ ಒಂದು ಸಾಧನದ ಮುಖಾಂತರ ಇದು ಪ್ರಕಟವಾಗ್ತದೆ. ಇವರು ಕಳಿಸುವುದು ಯಾವುದರಲ್ಲಿ? ಒಂದು ಸೆಟಲೈಟ್ ಅಂತ ಹೇಳ್ತಾರೆ ಇದನ್ನು. ಸೆಟಲೈಟಿಗೆ ಹೋಗುವುದು ಎಲ್ಲಿಂದ? ಒಂದು ಆಕಾಶ ತತ್ವದ ಮೂಲಕ. ಒಂದು ವೇಳೆ ಸೆಟಲೈಟಿಗೆ ಆಕಾಶ ತತ್ವದಲ್ಲಿ ಅಡ್ಡಿಗಳಿದ್ದರೆ ಕನೆಕ್ಷನ್ ಆಗೋದಿಲ್ಲ. ಅವರು ಅಪ್ಲೋಡ್ ಮಾಡಿದರೂ ಕೂಡ ನನಗೆ ನೆಟ್ವರ್ಕ್ ಕನೆಕ್ಷನ್ ಇಲ್ಲದಿದ್ದರೆ ನಾನು ಅದನ್ನು ಕೇಳಲಾರೆ. ಬ್ರಹ್ಮ ನಮ್ಮೊಳಗೆ ಹೊಸದನ್ನು ಹುಟ್ಟಿಸುವ ಒಬ್ಬ ಸೃಷ್ಟಿಕರ್ತ. ನಾನು ಪಡೆದದ್ದು ನನ್ನ ತಿಳುವಳಿಕೆಯ, ನನ್ನ ಪ್ರತಿಭೆ ಅಂತ ಭಾವಿಸಿದ ಯಾವುದೋ ಒಂದಕ್ಕೆ ನಾನು ಕೃತಾರ್ಥನಾಗಿ ಇದು ನಿನ್ನಿಂದ ಆಯಿತು ಅಂತ ಅವನಿಗೆ ಸಮರ್ಪಿಸಿಕೊಳ್ಳಬೇಕು. ಅದು ಬ್ರಹ್ಮತತ್ವಕ್ಕೆ ನಾವು ಕೊಡಬೇಕಾದ ಗೌರವ. ನನ್ನಿಂದ ಏನೂ ಆಗಲಿಲ್ಲ, ನನ್ನೊಳಗೆ ನೀನಲ್ಲದಿದ್ದರೆ ನನಗಿಷ್ಟು ಎಲ್ಲಿ ಸಾಧ್ಯವಾಗ್ತಿತ್ತು. ನಾನೇ ಅನ್ನುವುದು ಒಂದು ಸಾಧನ. ನಾನು ಇವತ್ತು ಇಷ್ಟೆಲ್ಲ ಮಾತನಾಡಿದವಳು ಅಥವಾ ನಾನು ಇಷ್ಟು ದೊಡ್ಡದಂತೂ ಎಣಿಸಿದವಳು ನಾಳೆ ಏನೂ ಆಗಬಹುದು. ಅದು ಯಾವುದು? ಒಂದು ದಿವಸ ಸಿದ್ದೇಶ್ವರ ಶ್ರೀಗಳ ಹತ್ರ ಭಾರೀ ಜ್ಞಾನಿಗಳು ಬಂದಿದ್ದರು. ನಾನು ಅಪ್ಪ ಅವ್ರ ಹತ್ರ ಕೂತಿದ್ದೆ. ಅವರೇ ಸಿದ್ಧ ಅಂತ ಕರ್ಕೊಂಡೇ ಬರ್ತಿದ್ರು. ಮೇಲಕ್ಕೆ ಬರುವಾಗ ಸ್ವಲ್ಪ ಹಿರಿಯ ಕಾವಿಧಾರಿ ಸನ್ಯಾಸಿಗಳು. ಮೇಲೆ ಬರುವವರೆಗೂ ನಮಗೆ ಗೊತ್ತಿಲ್ಲ ಏನು ನಡೀತಿದೆ ಅಂತ. ಸಿದ್ಧ ಅಂತ ಯಾರು ಅಪ್ಪ ಅವ್ರನ್ನ ಹಿಂಗೆ ಯಾಕೆ ಕರೆಯೋದು ಅಂತ. ಅವ್ರು ಬಂದರು. ಆ ಸಿದ್ಧ ಅಂತ ಬಂದು ಕರೆದವರು ಅಲ್ಲಿ ನಿಂತರು. ಅವರ ಜೊತೆಗಿದ್ದವ್ರು ಹೇಳಿದರು, ನೋಡ್ರಿ ನೀವು ಕೇಳ್ತಾ ಇದ್ರಲ್ಲ ಸಿದ್ಧ ಎಲ್ಲಿ ಅಂತ, ನೋಡ್ರಿ ಇಲ್ಲಿದ್ದಾರೆ. ಇವನಲ್ಲ ಸಿದ್ಧ ಬೇಕು ನನಗಂತ ಮತ್ತೆ ಕೂಗ್ಲಿಕ್ಕೆ ಚಾಲು ಮಾಡಿದರು. ಆರಾಮಿದ್ದೀರಿ? ಆರಾಮಿರ್ರಿ. ಒಂದಿಟ್ಟು ಬಾಯಾರಿಕೆ ಕುಡಿತೀರಿ? ಕುಣ್ರಿ, ಒಂದಿಟ್ಟು ವಿಶ್ರಾಂತಿ ತಗೋರಿ. ಅಪ್ಪ ಅವ್ರು ಹೇಳಿದರು, ಹೋಗೋಣ, ಸಿದ್ಧಾನ ಹುಡ್ಕೊಂಡು ಹೋಗ್ಬೇಕು, ನಡಿ. ಹೊರಟರು. ಕೂಗಲಿಲ್ಲ. ಸಿದ್ದೇಶ್ವರಪ್ಪ ಅವ್ರು ನಮಗೆ ಅವ್ರು ಹೋದ ಬಳಿಕ ಬಹಳ ದೊಡ್ಡ ಜ್ಞಾನಿಗಳು, ಬಹಳ ಸಾಧನೆ ಮಾಡಿದ ತಪಸ್ವಿಗಳು. ಈಗ ನೆನಪಿನ ಶಕ್ತಿ ಹೋಗಿದೆ, ಮರೆವು. ನನ್ನ ಗುರುತು ಹತ್ತೋದಿಲ್ಲ, ಪಾಪ ಅವರ ಗುರುತು ಇದ್ದ ಹಾಗಿಲ್ಲ. ಏನೂ ಆಗ್ಬೋದು. ಅವನೊಬ್ಬ ಕೈ ಕೊಟ್ಟರೆ ಏನೂ ಆಗ್ಬೋದು. ಈ ಬ್ರಹ್ಮತತ್ವಕ್ಕೆ ಚಿರಋಣಿಯಾಗಿ ವೇದವ್ಯಾಸರು ನಮಿಸಿದ ಫಲ ಬ್ರಹ್ಮ ಕಾಣಿಸಿಕೊಂಡ. ನಾನೇನು ಮಾಡಿಲ್ಲ, ನಿನ್ನದಿದು, ನೀನೇ ವ್ಯವಸ್ಥೆ ಮಾಡು. ಯಾಕೆ ಇದನ್ನು ದಾಖಲಿಸಬೇಕಾದ್ರೆ ನನ್ನ ಅಳತೆ ಅಲ್ಲ. ಬ್ರಹ್ಮ ಏನು ಹೇಳಿದ? ಗಣೇಶನನ್ನು ಸ್ಮರಿಸಿ. ಯಾಕೆ ಗಣೇಶ? ಜಗತ್ತಿಗೆ ಒಂದೊಂದು ತತ್ವಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆ. ನಮ್ಮ ಭಾರತೀಯ ಪರಂಪರೆಯ ಪ್ರಕಾರ ಆಕಾಶ ತತ್ವವನ್ನು ಆಳುವವ ಗಣೇಶ. ಆಕಾಶ ತತ್ವ ಸಪೋರ್ಟ್ ಮಾಡಿದರೆ ಇಡೀ ಜಗತ್ತಿನ ವಿಶ್ವ ವ್ಯವಸ್ಥೆಯ ಒಳಗೆ ಯಾವ ಕಾಲಕ್ಕೂ ನನ್ನ ಸೌಂಡ್ ರೆಕಾರ್ಡ್ ಆಗುತ್ತೆ. ಈ ಆಕಾಶ ತತ್ವದಲ್ಲಿ ಇವತ್ತಿಗೂ ಕೂಡ ಅನೇಕ ಒಳ್ಳೆಯ ಮಾತುಗಳು ರೆಕಾರ್ಡ್ ಆಗಿ ಇವೆ ಅನ್ನುವುದು ಇವತ್ತು ಸೈನ್ಸ್ ಹೇಳ್ತಾ ಇರುವ ಸತ್ಯ. ಇವತ್ತು ಒಂದು ಓಂಕಾರವನ್ನು ಹೇಳ್ತಾ ಇದೆ ನಾಸಾ ಮೊದಲಾದವರು. ಓಂಕಾರ ಸಿಗುತ್ತೆ ನಮಗೆ, ನಾವು ಹುಡುಕಿದಾಗ ಓಂಕಾರ ಸಿಕ್ಕಿತು, ಓಂ ಅನ್ನೋದು ಕೇಳ್ತದೆ ಅಂತ ಅವರು ದಾಖಲಿಸ್ತಿದ್ದಾರೆ. ಅವರಿಗೆ ಓಂ ಮಾತ್ರ ಕೇಳಿತ್ತು. ನಮ್ಮಲ್ಲಿ ಒಬ್ಬರು ಸಿದ್ದಪ್ಪಾಜಿ ಅಂತ ಯಡಿಯೂರಿನಲ್ಲಿ ಒಬ್ಬರು ಅವಧೂತರು, ಅವರು ಕಲ್ಲು ಕುಟಿಗ. ಅವರು ಅಲ್ಲಲ್ಲಿ ಸಂಸ್ಕೃತ ಶ್ಲೋಕ ಉದ್ಧರಿಸ್ತಿದ್ರು. ನನಗೆ ಆಶ್ಚರ್ಯ ಆಗ್ತಿತ್ತು. ಅವರು ಕಲ್ಲು ಕುಟಿಗ, ಬಾಲ್ಯದಿಂದ ಅವ್ರಿಗೆ ಇನ್ನೇನೂ ಗೊತ್ತಿಲ್ಲ. ಅವ್ರಿಗೆ ಯಾವುದೋ ಒಂದು ಕಲ್ಲು ಕುಟ್ತಾ ತೋಟ ಮರ ಗಿಡ ಕೆಳಗಡೆ ಇದ್ದು ಅವರಿಗೆ ಆದ ಯಾವುದೋ ಒಂದು ಅನುಭೂತಿ. ಅವ್ರು ಏಕಾಏಕಿ ಈ ಸಂಸ್ಕೃತ ಶ್ಲೋಕ ಉದ್ಧರಿಸೋದು ನೋಡಿ ಅವ್ರಿಗೆ ನಾನು ಕೇಳಿದೆ, ಅಪ್ಪ ನಿಮಗೆ ಸಂಸ್ಕೃತ ಹೆಂಗೆ ತಿಳಿತದ? ಅವ್ರು ಹೇಳೋದು ಇಲ್ಲ ಐತಿ, ನನಗೆ ಕೇಳಿಸ್ತೈತಿ. ನಾನು ಹೇಳಿದೆ, ಅಪ್ಪ ಹಂಗಾರೆ ಇಂಗ್ಲೀಷ್ ಐತೇನೋ? ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಹೀಗೆ ಇಲ್ಲ ಐತಿ ಅನ್ನೋದು ಕೆಲವರಿಗೆ ಅನುಭವಕ್ಕೆ ಬರುತ್ತಲ್ಲ. ಈ ಕಾಸ್ಮಿಕ್ಕಿನ ಒಳಗೆ ಇದೊಂದು ಆಕಾಶ ತತ್ವದಲ್ಲಿ ಎಲ್ಲ ಸೌಂಡು ಕೂಡ ರೆಕಾರ್ಡ್ ಆಗ್ತದೆ. ಬಟ್ ಕೆಟ್ಟ ಸೌಂಡುಗಳು ಬರೀ ಸೌಂಡ್ ಆಗ್ತವೆ. ಒಳ್ಳೆಯ ಸೌಂಡು ರೆಕಾರ್ಡ್ಸ್ ವಿತ್ ಮೀನಿಂಗ್. ಅದೇ ಗಣೇಶ. ಅರ್ಥ ಮಾಡಿಕೊಂಡು ದಾಖಲಿಸು, ಬರೇ ಶಬ್ದವಾಗಿ ದಾಖಲಿಸಬೇಡ. ಈ ಆಕಾಶ ತತ್ವದಲ್ಲಿ ಅದು ಉಳಿಯಲಿ. ಗಣೇಶ ಯಾಕೆ ಹೇಳಿದೆ ಗ್ಯಾಪ್ ಕೊಡಬೇಡ? ಬೇರೆ ಸೌಂಡ್ ಎಂಟರ್ ಆಗಬಾರ್ದು. ನಿನ್ನ ಸೌಂಡ್ ಮಾತ್ರ ರೆಕಾರ್ಡ್ ನಾನು ಮಾಡಬೇಕಾದ್ರೆ ಇಲ್ಲಿ ನನಗೆ ಅನ್ಇಂಟರಪ್ಟೆಡ್ ಒಂದು ವ್ಯವಸ್ಥೆ ಬೇಕು. ನೀನು ಅನ್ಇಂಟರಪ್ಟೆಡ್ ವಾಯ್ಸ್ ಸೌಂಡ್ ಕೊಡು. ನಾವು ಹೇಳ್ತೇವಲ್ಲ, ನಿಮ್ಮದು ಡೈರೆಕ್ಟು ಬಂದರೆ ಚೆನ್ನಾಗಿರುತ್ತೆ, ಅದಕ್ಕೆ ಇದನ್ನು ಹಾಕ್ಕೊಳ್ಳಿ, ಇಲ್ಲಾರ ಇನ್ನು ಬೇರೆಯವರ ನಾಯ್ಸ್ ಬರುತ್ತೆ ಅಲ್ವಾ. ಅನ್ಇಂಟರಪ್ಟೆಡ್ ಸೌಂಡು ಬೇಕು. ಕೃಷ್ಣ ಅಥವಾ ವೇದವ್ಯಾಸರಿಗೆ ಗಣಪತಿ ಹೇಳಿದ್ದು ಅದನ್ನು.
ನೀನು ಒಂದು ಬಹಳ ಅದ್ಭುತವಾದ ಅಧ್ಯಾತ್ಮ ಹೇಳ್ತಾ ಇರ್ತೀಯ, ಗ್ಯಾಪ್ ಕೊಟ್ಟು ಯಾವುದೋ ಕೆಟ್ಟ ಸೌಂಡ್ ಎಂಟರ್ ಆಯಿತು, ಅದು ನನಗೆ ನಮ್ಮಲ್ಲಿ ಬರುತ್ತಲ್ಲ, ಒಳ್ಳೆ ಉಪನ್ಯಾಸ ಕೇಳ್ತಿರ್ತೀವಿ, ಆ್ಯಡ್ ಬಂದುಬಿಡುತ್ತೆ. ಎಂಥ ಆ್ಯಡ್ ಅಂದರೆ ಯಾವುದೋ ಚಡ್ಡಿದ್ದು, ಇನ್ಯಾವುದೋ ತಿನ್ನಲಾರದ ಆಹಾರದ್ದು, ಮತ್ಯಾವುದೋ ಸಿನಿಮಾದು ಬಂದುಬಿಡುತ್ತೆ. ನಮ್ಮ ಇಡೀ ಮೂಡ್ ಹಾಳಾಗುತ್ತಲ್ಲ. ಗಣಪತಿ ಹೇಳಿದ್ದು ಅದನ್ನು.